ಅಲ್ಲಿ ಅಡಿಯಲ್ಲಿ ಹೋಗುವಾಗ ನನಗೆ ಎಷ್ಟೋ ಮರಗಳು, ಚುಂಪಾದ ಕಬ್ಬಿಣ ಸರಕುಗಳು ಎಲ್ಲ ತಪ್ಪಿ ತಪ್ಪಿ ಹೋಗಿದೆ. ಇಲ್ಲದೆ ಖಂಡಿತವಾಗಿ ನಾನು ಮೇಲ್ ಬರ್ಲಿಕ್ಕಿಲ್ಲ. ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೆ ಅಂದ್ರೆ ಸಹ ಸಮಸ್ತ ಜನತೆ ಆಶೀರ್ವಾದ. ದೊಡ್ಡ ಒಂದು ಮೊಸಳೆ ನಾನು ಆ ನೀರ ಆಳದಲ್ಲಿದ್ದೆ. ನೀರ ಆಳದಲ್ಲಿ ನಾನು ಏನೋ ದೇಹ ತೆಗಿಲಿಕ್ಕೆ ಹೋದಾಗ ನಾನು 50-60 ಅಡಿಯಲ್ಲಿ ಹೋಗಿ ಮೇಲ್ಗಡೆ ಒಂದು ಮೊಸಳೆ ಹೋಗ್ತಾ ಉಂಟು. ಅವರು ಕರೀತಾರೆ ನನ್ನ, ಆದ್ರೆ ನನ್ಗೆ ಕೇಳುದಿಲ್ಲ, ಯಾಕಂದ್ರೆ ನಾನು ಅಂತ ಒಂದು ಟೆಕ್ನಾಲಜಿ ನನ್ನ ಹತ್ರ ಇಲ್ಲ. ಎನ್ನೆಲ್ಲ ಬಾಲ್ಯದ ಲಾಗ ಒಂದುಂಟು ಕಿಂಜಮಲ್ಪೇಟೆಗೆ ಅದೇ ಬಾಬು ಇರ್ನೆಲ್ಲ ಲಾಗ್ ಉಂಡತೆ. ಏನ ಬನ್ನಿ, ನಮಸ್ಕಾರ. ಈಗ ಹೆಲ್ಪ್ ಎಲ್ಲ ಮಾಡ್ತಿದ್ದೀರಲ್ಲ, ಇದಕ್ಕೆ ನಿಮ್ಗೆ ಗವರ್ಮೆಂಟ್ ಇಂದ ಫೆಸಿಲಿಟಿ ಸಿಗ್ತದ? ಖಂಡಿತವಾಗಿ ನೀವು ಹೇಳಿದಾಗೆ ತುಂಬಾ ಬೇಸರ ಸಂಗತಿ ಅಂದ್ರೆ ಅದೇ. ಕಾಲೆಯಲ್ಲಿ ಇವರು ತುಂಬಾ ಇರ್ತಾರೆ. ಏನಂದ್ರೆ ಅವ್ರ ಕೈಯಲ್ಲಿ ಕೊಡ್ಲಿಕ್ಕೆ ಏನಾಗದಿದ್ರು ಸಹ ಅವ್ರು ಕಾಲು ಎಳೆಯೋದನ್ನು ಬಿಡುದಿಲ್ಲ. ನೀವು ಹೇಳಿದಾಗೆ ನಂಗೆ ಹೊಸಪೇಟೆ ಹೋದಾಗ ದೊಡ್ಡ ಹೆಬ್ಬಾವು ನೀರಲ್ಲಿ ನನ್ನ ಹತ್ರನೇ ಬಿದ್ದದ್ದುಂಟು. ಆವಾಗ ಸಹ ಹೆಬ್ಬಾವನ್ನು ನಾನು ಬಚಾವಾಗಿ ಬಂದಿದ್ದೀನಿ. ಯಾಕಂದ್ರೆ ನಾನು ಉಸಿರಿರುವ ತನಕ ನನಗೆ ಈ ದೇಹಗಳು ತೆಗೆಯೋದು, ಯಾರ ಕಷ್ಟದಲ್ಲಿ ಬಿದ್ರು ಸಹ ಸೇವೆ ಮಾಡ್ಬೇಕಂತ ಆಸೆ ಇತ್ತು. ಆದ್ರೆ ನನ್ನ ಕಾಲು ಹೋದ್ರೂ ಸಹ ಪರವಾಗಿಲ್ಲ, ಕೈ ಹೋದ್ರೂ ಪರವಾಗಿಲ್ಲ, ನಾನು ಈ ಸೇವೆ ಮಾಡೋದು ಖಂಡಿತ ನಾನು ಬಿಡುದಿಲ್ಲ. ನೀವೇ ಝೀರೋ, ಆದ್ರೆ ನೀವು ಹೆಲ್ಪ್ ಮಾಡ್ಬೇಕಂತ ಮನಸ್ಸು ನಿಮ್ಗೆ ಹೇಗೆ ಬಂತು? ನಿಮ್ಮ ಚಾನಲ್ ಸಹ ಒಳ್ಳೆ ರೀತಿ ಹೋಗ್ಲಿ. ಇಲ್ಲಿ ನಾವು ಮಾಡೋ ಕೆಲಸ ನಿಮ್ಮಿಂದ ಹತ್ರ ಇಲ್ಲಿ ಗಲ್ಫ್ ಕಂಟ್ರಲ್ಲಿ ಅಥವಾ ನಮ್ಮ ಊರಿನಲ್ಲಿ ಎಲ್ರೂ ಸಹ ಗೊತ್ತಾಗ್ಲಿ. ಈಜಿ ಬರದಿದ್ದಾಗ, ಈಗ ಸಡನ್ ಆಗಿ ನೀರು ಬಿದ್ದಾಗ ಅವ್ರು ಏನ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ಅವರು ಆ 26 ವರ್ಷ ಜರ್ನಿಯಲ್ಲಿ ನನಗೆ 3 ಜನ ಮಕ್ಕಳು. ಆದ್ರೆ ದೇವರು ಕೊಟ್ಟದ್ದು ಏನೇ ಆಗ್ಲಿ ಅದು ಕಷ್ಟನ ಸುಖ ಅಂತ ಗೊತ್ತಿಲ್ಲ. ಆದ್ರೆ ನನಗೆ ಹುಟ್ಟಿದ 3 ಮಕ್ಕಳು ಸಹ ವಿಶೇಷ ಚೇತನ ಮಕ್ಕಳಾಗಿ ಹುಟ್ಟಿದ್ದಾರೆ. ಶಬ್ದ ಜಾಸ್ತಿ ಆದ್ರೆ ಅಲ್ಲಿ ಮೊಸಳೆಗಳು ಬರುದಿಲ್ಲ, ಯಾರ ಒಂದು ಹೆದರಿಕೆಲ್ಲ. ಮತ್ತೊಂದು ಮೊನ್ನೆ ಬಂದ ಮೊಸಳೆ ಅದು ಮೀನು ಫಿಶ್. ಕೆಲವು ಮೊಸಳೆಗಳು ಇರ್ತದೆ, ದೇಹ ತಿನ್ನುವ ಮೊಸಳೆಗಳೇ ಬೇರೆ ಇರ್ತದೆ. ನಮ್ಗೆ ಯಾರಾದ್ರೂ ಹಸ್ಕೊಂಡು ಊಟ ಹಸು ಬೇಕು ಅಂತ ನಮ್ಮ ಮನೆಗೆ ಬಂದಾಗ ನಾವು ಈಗ ಹೇಳುದಿಷ್ಟೇ, ನಮ್ಮ ಕೈಯಲ್ಲಿ ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಯಾರು ಕೊಡ್ತಾರೆ ಅವರ ಮನೆ ಬಾಗಿಲನ್ನು ದಾರಿಯನ್ನು ತೋರಿಸಿದ ಸಾಕು. ಅಷ್ಟು ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಧನು ಲಾಗ್ಸ್. ನಾವಿವತ್ತೊಂದು ಅಪರೂಪದ ವ್ಯಕ್ತಿಯನ್ನು ಮೀಟ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಇವರನ್ನು ನೀವು ಊರಲ್ಲೆಲ್ಲ ಮೀಟ್ ಆಗಿರ್ಬೋದು, ಬಟ್ ಇವರು ಪ್ರಥಮ ಬಾರಿಗೆ ಮಸ್ಕತ್ತಿಗೆ ಬಂದಿದ್ದಾರೆ. ಅವರು ಯಾರಂತ ಹೇಳಿದ್ರೆ ಇವರು ಒಂದು ಕರ್ನಾಟಕದ ಹೀರೋ ಅಂತಾನೆ ಹೇಳ್ಬಹುದು. ಅವ್ರು ಯಾರು ಅಂತ ಹೇಳಿದ್ರೆ ನಿಮ್ಮೆಲ್ಲರ ನೆಚ್ಚಿನ ಈಶ್ವರ್ ಮಲ್ಪೆ ಅವರು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಈಶ್ವರ್ ಮಲ್ಪೆ. ಬಂಧುಗಳೇ, ನನಗೊಂದು ಮಸ್ಕತ್ನಲ್ಲಿರುವ ಕರಾವಳಿ ಫ್ರೆಂಡ್ಸ್ ಅವರ ಒಂದು ಕರೆಗೆ 7 ಕಡಲ್ ದಾಟಿ ಈ ಮಸ್ಕತ್ಗೆ ಬಂದೆ. ಅಲ್ಲಿ ಬಂದಾಗ ಅಲ್ಲಿರುವ ಪ್ರತಿಯೊಬ್ಬರು ಸಹ ನನಗೆ ಒಂದು ಕುಟುಂಬದ ತರ ಇದ್ರು. ಆ ಕುಟುಂಬ ಅಂದ್ರೆ ಅಲ್ಲಿ ಬಂದಾಗ ಟ್ರೀಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನಂದ್ರೆ ನನಗೆಲ್ಲ ಉಳ್ಕೊಳ್ಳಿಕ್ಕೆ ಅಲ್ಲಿ ಕಾರ್ಯಕ್ರಮ ಮತ್ತು ಸನ್ಮಾನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ, ಯಾಕೆಂದ್ರೆ ಅಷ್ಟು ಚೆನ್ನಾಗಿ ತಮ್ಮ ಮನೆಯಿಂದ ಬಂದ ಮಗನ ತರ ನೋಡ್ಕೊಂಡಿದ್ದಾರೆ ಅವರು. ಯಾಕೆಂದ್ರೆ ಇಲ್ಲಿ ಬಂದಿರುವ ಪ್ರತಿಯೊಬ್ಬ ನಮ್ಮ ಊರಿಂದ ಬಂದು ಮಸ್ಕತ್ತಲ್ಲಿರುವ ಪ್ರತಿಯೊಬ್ಬರಿಗೂ ಸಹ ನಾನು ಮೊದಲನೇದಾಗಿ ಅಲ್ಲಿರುವ ಆ ವೇದಿಕೆಯ 3 ಜನ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಅವರ ಹಿಂದೆ ಇರುವ ಪ್ರತಿಯೊಂದು ದೇವರುಗಳಿಗಾಗಿರುವ, ಅವರ ಬೆನ್ನೆಲುಬಾಗಿರುವ ಎಲ್ಲ ಸ್ನೇಹಿತರಿಗೂ ಸಹ ನಾನು ಹೃದಯಪೂರ್ವಕ ವಂದಿಸ್ತಿದ್ದೀನಿ. ನಮಸ್ಕಾರ ಅಣ್ಣ, ನೀವು ಮಸ್ಕತ್ಗೆ ಫಸ್ಟ್ ಟೈಮ್ ಬಂದದಲ್ವಾ? ಖಂಡಿತವಾಗಿ. ನಿಮ್ಗೆ ಹೇಗೆ ಆಯ್ತು ಮಸ್ಕತ್? ತುಂಬಾ ಖುಷಿ ಆಯ್ತು. ಇವತ್ತು ಒಂದು ಪ್ರೋಗ್ರಾಮ್ ಆಗಿದ್ದು ಅಲ್ಲಿ, ಮತ್ತೆ ಚಂದನ್ ಶೆಟ್ಟಿ ಅವರ ಒಂದು ಲೈವ್ ಪ್ರೋಗ್ರಾಮು, ಮತ್ತೆ ಅಲ್ಲಿ ಬಂದಿರುವ ಎಲ್ಲ ಅಭಿಮಾನಿ ದೇವರುಗಳ ಒಂದು ಆಶೀರ್ವಾದ ತುಂಬಾ ಇಡೀ ಅಲ್ಲಿರು ಎಷ್ಟು ಒಂದು 800 ಜನಕ್ಕಿಂತ ಮೇಲೆ ಜನ ಬಂದಿದ್ದಾರೆ ಆ ಒಂದು ಪ್ರೋಗ್ರಾಮ್ಗೆ. ಆದ್ರೆ ನಂಗೆ ಅಲ್ಲಿ ಬಂದ ಎಲ್ಲ ಒಂದು ಅಭಿಮಾನಿಗಳ ಒಂದು ಪ್ರೀತಿ ಮತ್ತೆ ಒಂದು ಆಶೀರ್ವಾದ ತುಂಬಾ ಖುಷಿ ಆಯ್ತು. ಎಲ್ಲೂ ತುಂಬಾ ಕಂಟ್ರೀಸ್ ಸಹ ಹೋಗಿದೆ, ಆದ್ರೆ ಇಲ್ಲಿ ಸಹ ತುಂಬಾ ಖುಷಿಯಾದ ಒಂದು ನೆನಪು ನಮಗೆ ಮಾಸದೇ ಇರ್ತದೆ, ಆ ತರ ಇದೆ. ನೀವು ಇಷ್ಟ ತನಕ ಇಂಟರ್ನ್ಯಾಷನಲ್ ಟ್ರಿಪ್ ಎಷ್ಟು ಮಾಡಿದೀರಾ? ಇಷ್ಟರ ತನಕ ನಾನು ಮೊದಲನೇದಾಗಿ ನನಗೆ ಹರೀಶ್ ಪೂಜಾರಿ ಅಂತ, ನಮ್ಮ ಬ್ಯಾರಿನ್ ಅಲ್ಲಿನ ಅಧ್ಯಕ್ಷರು ಹರೀಶ್ ಪೂಜಾರಿ ಅಂತ ನಮ್ಮ ಕೊಡೋರ್ನವರು, ಅವ್ರು ಕರೆದು ಫಸ್ಟ್ ನನಗೆ ಅಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಅಂತ ಆಯ್ತು. ಅದರ ಮೇಲೆ ಎರಡನೇದಾಗಿ ನನಗೆ ಸೀದಾ ಕುವೈಟ್ಗೆ ಬಂದೆ, ಕುವೈಟಲ್ಲಿ ಒಂದಾಯ್ತು. ಅದರ ಮೇಲೆ ನನಗೆ ಕತಾರಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಆಯ್ತು. ಕತಾರ್ ಆದ್ಮೇಲೆ ಮತ್ತೆ ರಿಟರ್ನ್ ನಮ್ಮ ಮೊಗವೀರ್ದ್ರಿಂದ ಮತ್ತೆ ನಮ್ಗೆ ಬ್ಯಾರಿನಲ್ಲಿ ಒಂದಾಯ್ತು. ಬ್ಯಾರಿನ್ ಮುಗಿದ ಮೇಲೆ ಇವಾಗ ಮತ್ತೆ ನಮಗೆ ಮಸ್ಕತ್
ಮಸ್ಕತ್ ಇದು 5ನೇ ಟ್ರಿಪ್ ಆಗಿ ನಾನು ಇಲ್ಲಿ ಬಂದಿದ್ದೇನೆ. ಇದಕ್ಕೆಲ್ಲ ಜನಗಳ ಆಶೀರ್ವಾದ ಪ್ರೋತ್ಸಾಹವಾದ್ರಿಂದ ಆಗಿದೆ ಅಂತ ನಾನು ಅನ್ಸ್ಕೊಳ್ತೀನಿ. ಇದು ಜನಗಳ ಆಶೀರ್ವಾದ ಅನ್ನೋದಕ್ಕಿಂತ ನಿಮ್ಮದು ನಿಷ್ಕಲ್ಮಶ ಮನಸ್ಸಿಗೆ ತಿಕ್ಕ ಪ್ರಶಸ್ತಿ ಅಂತ ಹೇಳ್ಬೋದು. ಖಂಡಿತವಾಗಿ ನೀವು ಹೇಳಿದಂಗೆ ಇದು ನನ್ನ ಕರ್ತವ್ಯ ಅಂತ ನೆನೆಸ್ಕೊಳ್ತೇನೆ ನಾನು. ಯಾಕಂದ್ರೆ ನಾನು ಯಾವತ್ತೂ ಕೆಲಸ ಅಂತ ನೆನೆಸ್ಕೊಳ್ಳೋದಿಲ್ಲ. ಇವತ್ತು ನಾನು ಸಮಾಜಕ್ಕೆ ಏನ್ ಕೆಲಸ ಮಾಡ್ತಿದ್ದೇನೆ ಅಂದ್ರೆ ಅದು ನನ್ನ ಕರ್ತವ್ಯ ಅಂತ ನೆನೆಸ್ಕೊಂಡಿದ್ದೀನಿ. ಈಗ ಇದ್ದವರು ಹೆಲ್ಪ್ ಮಾಡೋದ್ರಲ್ಲಿ ಒಂದು ಎಂತ ದೊಡ್ಡ ವಿಷಯ ಇಲ್ಲ, ಅದ್ರಲ್ಲಿ ನೀವೇ ಝೀರೋ, ಆದ್ರೆ ನೀವು ಹೆಲ್ಪ್ ಮಾಡ್ಬೇಕಂತ ಮನಸ್ಸು ನಿಮ್ಗೆ ಹೇಗೆ ಬಂತು? ಯಾಕೆಂದ್ರೆ ನೋಡಿದಾಗ ನನಗೆ ಒಂದು ನನ್ನ ಚಿಕ್ಕ ಸಂಸಾರ, ಆ ಸಂಸಾರದಲ್ಲಿ ನನ್ನ ಮದುವೆಯಾಗಿ ಸುಮಾರು 26 ವರ್ಷಗಳು ಕಳೆದಿದೆ. ಆ 26 ವರ್ಷ ಜರ್ನಿಯಲ್ಲಿ ನನಗೆ 3 ಜನ ಮಕ್ಕಳು. ಆದ್ರೆ ದೇವರು ಕೊಟ್ಟದ್ದು ಏನೇ ಆಗಲಿ ಅದು ಕಷ್ಟನ ಸುಖ ಅಂತ ಗೊತ್ತಿಲ್ಲ, ಆದ್ರೆ ನನಗೆ ಹುಟ್ಟಿದ 3 ಮಕ್ಕಳು ಸಹ ವಿಶೇಷ ಚೇತನ ಮಕ್ಕಳಾಗಿ ಹುಟ್ಟಿದ್ದಾರೆ. ಆ ಹುಟ್ಟಿದ 3 ಮಕ್ಕಳಲ್ಲಿ 4 ವರ್ಷ ಆಯ್ತು. ಈಗ 23 ವರ್ಷ ಒಂದು ಮಗು, ನನ್ನ ನಿರಂಜನ್ ಮಗ ತೀರಿ ಹೋದ. ಆಮೇಲೆ ಈಗ 23 ವರ್ಷದ ಒಂದು ಮಗ ಇದ್ದಾನೆ, ಕಾರ್ತಿಕ್ ಅಂತ. ಈಗ ಮತ್ತೆ 8 ವರ್ಷದ ಬ್ರಾಹ್ಮಿ ಇದ್ದಾಳೆ ಈಗ. ಆದ್ರೆ ಆ 4 ವರ್ಷದಿಂದ ನನ್ನ ಮಗನ ಸವಿ ನೆನಪುಗಂತ ನನಗೊಂದು ಆಸೆ ಇತ್ತು, ಏನಾದ್ರೂ ಅವನೊಂದು ಸವಿ ನೆನಪುಗೊಂದು ಏನಾದ್ರೂ ಮಾಡಬೇಕು ಅಂತ. ಆವಾಗ ನಾನೇನ್ ಮಾಡಿದೆ, ಒಂದು ಆಂಬುಲೆನ್ಸ್ ತಗೊಂಡೆ. ಅದ್ರ ಮೇಲೆ 2 ಆಯ್ತು ವರ್ಷಕ್ಕೆ. ವರ್ಷ ಒಂದೊಂದು ಆಂಬುಲೆನ್ಸ್ ಮಾಡ್ತಾ ಹೋಗ್ತಿದ್ದೆ. ಈಗ ನಿಮ್ಗೆ ಫಸ್ಟಿಗೆ ಹೆಲ್ಪ್ ಮಾಡ್ಬೇಕಂತ ಥಾಟ್ ಬಂದದ್ದು ಹೇಗೆ ಅಂತ? ಯಾಕೆಂದ್ರೆ ನೀವು ಹೇಳಿದಾಗೆ ನನಗೆ ಫಸ್ಟ್ ಥಾಟ್ ಬಂದದ್ದು, ನನಗೆ ಚಿಕ್ಕ ವಯಸ್ಸಿಂದ ಶಾಲೆಗೆ ಹೋಗೋ ಸಹ ನನಗೆ ಮಿಲಿಟರಿ ಹೋಗುವಂತ ಆಸೆ ಇತ್ತು. ಯಾಕೆಂದ್ರೆ ಈ ದೇಶಕ್ಕೆ ಏನಾದ್ರೂ ನನ್ನಿಂದ ಆಗಬೇಕು, ಏನಾದ್ರೂ ಕೊಡುಗೆ ಆಗಬೇಕು. ಎಷ್ಟೋ ಜೀವಗಳಲ್ಲಿ ತಮ್ಮ ರಕ್ಷಣೆ, ಯಾಕೆಂದ್ರೆ ಈಗ ಮಿಲಿಟರಿ ಅವರು ತಮ್ಮ ಪ್ರಾಣದ ಹಂಗು ಬಿಟ್ಟು ನಮ್ಮ ದೇಶವನ್ನು ಇದು ಮಾಡ್ತಾರೆ, ಕಾಯ್ತಾ ಇದ್ದಾರೆ. ಅದೇ ರೀತಿ ನನಗೆ ನಾನು ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ 8ನೇ ಕ್ಲಾಸ್ ಫೈಲ್ ಆದಾಗ ನನಗೆ ಮಿಲಿಟರಿ ಹೋಗ್ಲಿಕ್ಕೆ ಆಗಿಲ್ಲ. ಅವಾಗ ನನ್ನ ತಾಯಿಗೆ ಸಹ ಹುಷಾರಿರ್ಲಿಲ್ಲ. ಅವಾಗ ನಾನೇನ್ ಮಾಡಿದೆ, ಶಾಲೆ ಕೈದು ಮಾಡಿ ದುಡ್ಲಿಕ್ಕೆ ಅಂತ ಹೋದೆ. ದುಡ್ದು ಮತ್ತೆ ನಾನು ಹೋಗ್ತಾ ನಮ್ಮ ತಾಯಿ ಹುಷಾರಿಲ್ಲ, ಮದುವೆ ಆಗ್ಬೇಕು ಅಂತ ಆಯ್ತು. ನನ್ನ ಅಕ್ಕನಿಗೆ ಮದುವೆ ಆಯ್ತು. ಆಮೇಲೆ ನನಗೆ ಸಹ ನನ್ನ ಅತ್ತೆ ಮಗಳ ಜೊತೆಗೆ ನನಗೆ ಮದುವೆ ಆಯ್ತು. ಅವಳು ಹೆಬ್ರಿಯಲ್ಲಿರುವುದು, ಅವ್ರ ಮನೆಯಲ್ಲಿ ಹೋಗಿ ನನಗೆ ಮದುವೆ ಆಯ್ತು. ಈಗ 26 ವರ್ಷಗಳು ಕಳೆದಿದೆ. ಅದರಲ್ಲಿ ಈಗ 3 ಮಕ್ಕಳು, ಜನಿಸಿದ ಮಕ್ಕಳು ಈ ತರ ಇದೆ. ಆದ್ರೆ ನನಗೆ ಒಂದು ಆಸೆ ಇತ್ತು, ಏನಾದ್ರೂ ನನ್ನ ಮಕ್ಕಳು, ಹುಟ್ಟಿದ ಮಕ್ಕಳು ಈ ತರ ಆಗಿದ್ದಾರೆ, ಅವರಿಗೆ ಏನಾದ್ರೂ ಆರೋಗ್ಯ ಚೆನ್ನಾಗಾಗ್ಲಿ, ಎಲ್ಲರೂ ಆಶೀರ್ವಾದ ಸಿಗ್ಲಿ ಅಂತೇಳಿ ನಾನು ಸಮಾಜ ಸೇವೆ ಮಾಡ್ತಾ ಬಂದೆ. ಯಾಕೆಂದ್ರೆ ನೀರಲ್ಲಿ ಬಿದ್ದವರನ್ನು ತೆಗೆಯುವುದು, ಅಥವಾ ಯಾರಾದ್ರೂ ಮಗು ಹುಷಾರಿಲ್ಲದಾಗ ಏನಾದ್ರು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ. ನೀವು ಇಷ್ಟು ವರ್ಷ ಸೇವೆ ಮಾಡಿದ್ದೀರಿ, ಆದ್ರೆ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ನೋಡುವಾಗ ನಿಮ್ಗೆ ಮಾಡುದೇ ಬೇಡ ಅಂತ ಆತರ ಎಂತದ್ದು ಫೀಲ್ ಆಗಿದೆ? ಖಂಡಿತವಾಗಿ ನನಗೆ ಅಂತ ಭಾವನೆ ಯಾವತ್ತೂ ಬರಲಿಲ್ಲ. ಯಾಕೆಂದ್ರೆ ನನಗೆ ಈಗ ಏನಂದ್ರೆ, ಎಲ್ರು ನೀರಿಗೆ ಬಿದ್ದಾಗ ದೇಹ ತೆಗಿಲಿಕ್ಕೆ ಅಂತ ಈಗ ಫಸ್ಟಿಗೆ ಫೈರ್ ಬ್ರಿಗೇಡ್. ನಾನು ಈ ಕ್ವಶನ್ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯ ನಮ್ಗೀಗ ನಾವಾದ್ರೂ ಸಹ ನಮ್ಮ ಮನೇಲಿ 1000 ಪ್ರಾಬ್ಲಮ್ ಇರುವಾಗ ಬೇರೆಯವ್ರು ಎಂತ ಬೇಕಾದ್ರೆ ಮಾಡ್ಕೊಂಡು ಹೋಗ್ಲಿ, ನಮ್ಮದೇ ನಮ್ಗೆ ಜಾಸ್ತಿ ಆಗಿದೆ ಅಂತ ಹೇಳೋರು ಜಾಸ್ತಿ ಇರೋದು. ನಿಮ್ಮನ್ನ ನೋಡಿದ್ರೆ ಆಕ್ಚುಲಿ ನಮ್ಗೆ ಫೀಲ್ ಆಗ್ತದೆ, ಇಷ್ಟು ಮನೆಯಲ್ಲಿ ಸಮಸ್ಯೆ ಇಟ್ಕೊಂಡು ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ಅಂತ ಮನಸ್ಸು ಎಲ್ಲರಿಗೂ ಬರುದಿಲ್ಲ. ನಿಮ್ಗೆ ಒಂದು ದೇವ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ನೀವು ಜನಗಳ ಪುಣ್ಯ ಅಂತವೇ ಹೇಳ್ಬೋದು ಆಕ್ಚುಲಿ. ಯಾಕೆಂದ್ರೆ ನನಗೆ ಸಹ ಒಂದು ಆಸೆ ಇತ್ತು, ಏನಂದ್ರೆ ನನಗೆ ಹುಟ್ಟಿದ ಮಕ್ಕಳು ವಿಶೇಷ ಚೇತನಗಳು. ಇವತ್ತು ನಾನು ವಿಶೇಷ ಚೇತನ ಮಗಳು, ನನಗೆ ನನ್ನ ಮನೇಲಿ ಕಷ್ಟ ಉಂಟು, ಅವಾಗ ಬೇರೆಯವರ ಕಷ್ಟ ಅವ್ರಿಗೆ ಎಷ್ಟಾಗಿರ್ಬೋದು. ಅದಕ್ಕೆ ನಾನು ಅವರ ಕಷ್ಟಕ್ಕೆ ನಾನು ಸ್ಪಂದಿಸಬೇಕು. ಅವ್ರೇನಾದ್ರೂ ಆಶೀರ್ವಾದ ಮಾಡಿದ್ರೆ ನನ್ನ ಮಕ್ಕಳು ಇನ್ನಾದ್ರೂ ಹುಷಾರಾಗ್ತಾರೆ ಅಂತ ಅದೊಂದು ಮನೋಭಾವನೆ, ಆಸೆ ಇದೆ. ಅದರಿಂದ ನಾನು ಆ ಕೆಲಸ, ಯಾಕಂದ್ರೆ ನೀರಿಗೆ ಬಿದ್ದವರನ್ನು ಬಚಾವ್ ಮಾಡೋದು, ಅಥವಾ ಏನಾದ್ರೂ ಹೆಚ್ಚಿಗೆ ಆದವರನ್ನು ಆಸ್ಪತ್ರೆಗೆ ಕರ್ಕೊಂಡು, ಯಾಕಂದ್ರೆ ನನಗೊಂದು ಆಸೆ, ಕಷ್ಟದಲ್ಲಿದ್ದವ್ರಿಗೆ ಸ್ವಲ್ಪ ಸಹಾಯ ಮಾಡಿದ್ರು ನಮ್ಗೆ ಯಾರಾದ್ರೂ ಸಹಾಯ ಮಾಡ್ತಾರೆ, ಅದ್ರ ದೇವರಾದ್ರೂ ಒಂದು ಪ್ರೇರಣೆಯಿಂದ ಮಕ್ಕಳು ಹುಷಾರಾಗ್ತಾರೆ ಅನ್ನೋ ಆಸೆಯಿಂದ ಈ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ದೀನಿ. ನಿಮ್ಮ ಈ ಕೆಲಸಕ್ಕೆ ನಿಮ್ಮ ಹೆಂಡತಿದ ಎಷ್ಟು ಬೆಂಬಲ ಇದೆ? ಖಂಡಿತವಾಗಿ ಇದಕ್ಕೆ ಅವಳು 100ಕ್ಕೆ 110 ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ದೇವರ ಪ್ರೇರಣೆಯಿಂದ ಹುಲ್ಲುಗಡ್ಡೆ ಅಲ್ಲ. ಅದೇ ರೀತಿ ಇವತ್ತು ನನ್ನ ಹೆಂಡತಿ ದೇವತೆ ಅಂತ ನೆನೆಸ್ಕೊಳ್ಬೇಕು. ಯಾಕಂದ್ರೆ ಅವರ ಪ್ರೇರಣೆ ಇಲ್ಲದೆ ನನ್ಗೆ ಈ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾನು ಒಂದು ಯಾರ ಸಮಾಜ ಸೇವೆ ಮಾಡ್ಬೇಕಾದ್ರೆ ಅವರ ಹಿಂದೆ ಒಂದು ಗುರು ಇರಬೇಕು, ಇಲ್ಲ ಅವರ ಗುರಿ ಇರಬೇಕು. ಗುರು ಇದ್ರೆ ಮಾತ್ರ ಒಂದು ಕೆಲಸ ಮಾಡ್ಲಿಕ್ಕೆ. ಇವತ್ತು ನನ್ನ ಹಿಂದೆ ಹೆಂಡತಿ ಇದ್ದಾಳೆ, ಇಲ್ಲದ್ರೆ ಕೆಲವರಿಗೆ ಮದುವೆ ಆಗುದಿಲ್ಲ. ಆವಾಗ ಮದುವೆ ಆಗದಿದ್ದರೆ ಅವರ ತಂದೆ ತಾಯಿಯ ಪ್ರೇರಣೆಯಿಂದ ಮಕ್ಕಳು ಮಾಡ್ತಾರೆ.
ಈ ಕೆಲಸನ. ಅದರಿಂದ ನಾನೀಗ ನನ್ನ ಹೆಂಡತಿಯ ಸಹಾಯ ಅಂದ್ರೆ ನಾನು ಮನೆ ಅವಳ ಬೇರೆ ಕೆಲವರು ಮದುವೆ ಆದ್ರೆ ಸಮಾಜ ಸೇವೆ ಮಾಡ್ಲಿಕ್ಕೆ ಕಷ್ಟ ಉಂಟು, ಯಾಕೆಂದ್ರೆ ಅವರು ಮನೆಯಲ್ಲೇ ತುಂಬಾ ಕಷ್ಟ ಇರ್ತಾರೆ, ಅದರಿಂದ ಬೇರೆ ಹೊರಗಡೆ ಹೋಗ್ಲಿಕ್ಕೆ ಬಿಡಲ್ಲ. ಆದ್ರೆ ಇವತ್ತು ಅವಳು ಹೋದ್ರು ಸಹ ಹೋಗಿ ಮಾಡಿ ಬನ್ನಿ ಅಂತ ತುಂಬಾ ಸಲ ಹೇಳ್ತಾರೆ. ಆದ್ರೂ ಸಹ ನನಗೆ ತಂದೆ ತಾಯಿ ಸಹ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಈಗ ನಿಮ್ಮ ಮನೆಯಲ್ಲ ನಾವು ನೋಡಿದ್ದೇವೆ, ತುಂಬಾ ಅಂದ್ರೆ ನಾವು ಮಿಡ್ಲ್ ಕ್ಲಾಸ್ ಅವರು ಹೇಗೆ ಉಂಟು ಹಾಗೆ ಉಂಟು. ನೀವು ನಿಮ್ಮದೆಲ್ಲ ಸೈಡ್ಗಿಟ್ಟು ಇಂಥ ಸೇವೆಗೆ ಇಳಿದಿದ್ದೀರ ಅಂದ್ರೆ ಅದೊಂದು ದೊಡ್ಡ ವಿಷಯವೇ. ಈಗ ನಿಮಗೆ ನೀರಿಗೆಲ್ಲ ಇಳಿಯುವಾಗ ನಿಮ್ಗೆ ಎಂತಾದ್ರೂ ಪ್ರಾಬ್ಲಮ್ ಆದದಿದ್ಯಾ? ಖಂಡಿತವಾಗಿಯೂ ಎಷ್ಟೋ ಸಲ ನನಗೆ ಇಂಥ ನೀರಿನಲ್ಲಿ ಆದ ಪ್ರಾಬ್ಲಮ್ ಅಂದ್ರೆ, ಎಷ್ಟು ಸಲ ನಾವು ಒಂದು ನೀರಿಗೆ ಹೋದಾಗ ಒಂದೊಂದು ಸಲ ಮೇಲ್ ಬರ್ಲಿಕ್ಕೆ ಆಗದೆ ನನ್ನ ಉಸಿರು ಅಲ್ಲೇ ಹೋಗುದ್ರಲ್ಲಿತ್ತು. ಆದ್ರೆ ನಾನು ಇವತ್ತು ಬದುಕಿ ಬಂದಿದ್ದೇನೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದ್ದಾಗೆ ಶಿರೂರು ಘಟನೆ ಗೊತ್ತಿರಬಹುದು. ಶಿರೂರು ಘಟನೆಯಲ್ಲಿ 2 ಸಲ ನೀರ ಆಳದಲ್ಲಿ ನನ್ನ ರೋಪ್ ಕಟ್ಟಾಗಿ ಅಡಿಭಾಗದಲ್ಲಿ ಹೋದಾಗ ಒಂದು ಸಲ ನನ್ನ ನೆನಪಿಗೆ ಕಣ್ಣಲ್ಲಿ ಬಂದದ್ದು ಸಮಸ್ತ ಜನತೆ. ಆ ಜನತೆ ಎಲ್ಲರನ್ನ ಬಿಟ್ಟು ಹೋಗ್ತೇನಲ್ಲ ಅಂತ ಒಂದ್ಸಲ ನೀರಡಿಯಲ್ಲಿ ನಾನು ಪ್ರಾರ್ಥನೆ ಮಾಡಿದೆ. ಆಮೇಲೆ ನಮ್ಮ ಮನೆಯವ್ರನ್ನೆಲ್ಲ ಒಂದು ನನ್ನ ಕಣ್ಣು ಮುಂದೆ ಬಂತು. ಅವಾಗ ತಕ್ಷಣ ಏನೋ ಗೊತ್ತಿಲ್ಲ, ಎಲ್ಲ ನಮ್ಮ ಕೇರಳ ಆಗಲಿ ಕರ್ನಾಟಕ ಆಗಲಿ ಪ್ರತಿಯೊಬ್ಬರ ಪ್ರಾರ್ಥನೆ ಫಲದಿಂದ ನಾನು ಸಡನ್ ಮೇಲ್ ಬಂದೆ. ಸುಮಾರು ನನ್ನ ರೋಪ್ ಕಟ್ಟದಿಂದ ಸುಮಾರು 200 ಮೀಟರ್ ದೂರದಲ್ಲಿ ಮೇಲ್ ಬಂದೆ. ಸುಮಾರು 30ರಿಂದ 40 ಅಡಿಯಲ್ಲಿದ್ದೆ ಅಷ್ಟೊತ್ತಿಗೆ ನಾನು. ಅಲ್ಲಿ ಅಡಿಯಲ್ಲಿ ಹೋಗುವಾಗ ನನಗೆ ಎಷ್ಟೋ ಮರಗಳು, ಚುಂಪಾದ ಕಬ್ಬಿಣ ಸರಕುಗಳು ಎಲ್ಲ ತಪ್ಪಿ ಹೋಗಿದೆ. ಇಲ್ಲದೆ ಖಂಡಿತವಾಗಿ ನಾನು ಮೇಲ್ ಬರ್ಲಿಕ್ಕಿಲ್ಲ. ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೆ ಅಂದ್ರೆ ಸಹ ಸಮಸ್ತ ಜನತೆ ಆಶೀರ್ವಾದ. ನೀವು ಮಾಡಿದ ಪುಣ್ಯವೇ ನಿಮ್ಮನ್ನು ಕಾಪಾಡಿದೆ ಅಂತ ಹೇಳಿ. ಖಂಡಿತವಾಗಿ. ಯಾಕೆಂದ್ರೆ ನನಗೆ ಇದಲ್ಲದೆ ನಾವು ಮೊನ್ನೆ ಇಲ್ಲಿ ಚಿತ್ರದುರ್ಗ ಆಗ್ಲಿ, ಚನ್ನರಾಯಪಟ್ಟಣ ಆಗ್ಲಿ, ಅಥವಾ ನಮ್ಮ ಭದ್ರಾವತಿ ಲಕ್ವಳ್ಳಿ ಡ್ಯಾಮ್ ಆಗ್ಲಿ, ಅಲ್ಲೆಲ್ಲ ಹೋಗುವಾಗ ಸುಮಾರು ನೀರಾಳದಲ್ಲಿ ಕೆಲವು ದೇಹಗಳು ಇರ್ತದೆ. ಮೊನ್ನೆ ಒಂದು ತಿಂಗಳಾಗಿರ್ಬೋದು, ಭದ್ರಾವತಿಯಲ್ಲಿ ಅಪ್ಪ ಮತ್ತೆ ಮಗ ಇಬ್ಬರು ಸಹ ನೀರು ಬಿದ್ದು ಮೃತಪಟ್ಟಿದ್ದರು. ಆವಾಗ ರಾತ್ರಿ 2 ಗಂಟೆ ರಾತ್ರಿ ತೆಗೆಯುವಾಗ ಅಡಿಭಾಗದಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ. ಸುಮಾರು 55 ಫೀಟ್ ಕೆಳಗಡೆ ಅವರ ಅಪ್ಪನ ದೇಹ ಸಿಕ್ಕಿದೆ. ಅವಾಗ ನಮ್ಗೆ ಸಹ ಅಲ್ಲಿ ತೊಂದರೆ ಆಗ್ತದೆ. ಒಂದ್ಸಲ ಕಾಲು ಸಿಕ್ಕಾಕೊಡುದು, ಅದು ಕೆಳಗಡೆ ಹೂಳು ಇರ್ತವೆ ಅಂತ ತೊಂದರೆ ಎಲ್ಲ ತುಂಬಾ ಸಲ ಆಗಿದೆ. ಆದ್ರೆ ಇವತ್ತು ದೇವರನ್ನು ನಾನು ನೆನೆಸ್ಕೊಳ್ತೇನೆ. ಯಾವುದೇ ಕೆಲಸ ಮಾಡುವಾಗ ಸಹ ಪ್ರತಿಯಾಗಿ ನಾವು ಹೋದಾಗ ಫಸ್ಟ್ ಭೂಮಿ ತಾಯಿಗೆ ಕೈ ಮುಗಿತೇನೆ. ಅಲ್ಲಿರುವ ಗ್ರಾಮ ದೇವರು ಯಾವುದಂತ ಫಸ್ಟ್ ನಾನು ಕೇಳ್ತೇನೆ. ಅಲ್ಲಿದ್ದ ಹಿರಿಯರ ಹತ್ರ ಮೊದಲು ಎಲ್ಲರೂ ಒಟ್ಟಾಗಿ ಆ ಗ್ರಾಮ ದೇವರಿಗೆ ಕೈ ಮುಗಿರಿ. ಅದು ನಾನು ಸಹ ಪ್ರಾರ್ಥನೆ ಮಾಡ್ತೇನೆ. ಆ ಗಂಗಾ ಮಾತೆಗೆ, ಆ ಗ್ರಾಮ ದೇವರಿಗೆ, ಗುರು ಹಿರಿಯರಿಗೆ. ಯಾವ ಕೆಲಸನೂ ಮಾಡುವಾಗ ನಾವು ಸತ್ಯವಾಗಿ ಹೋದಾಗ ಫಸ್ಟ್ ಗುರು ಹಿರಿಯರನ್ನು ನೆನೆಸ್ಕೊಳ್ಬೇಕು, ಗ್ರಾಮ ದೇವರನ್ನು ನೆನೆಸ್ಕೊಳ್ಬೇಕು. ಆಮೇಲೆ ಗಂಗೆ ಮಾತೆಯನ್ನು, ಯಾವ ಜಲ ನಾವು ನೀರಡಿಗೆ ಹೋದಾಗ ಆ ಗಂಗೆ ಮಾತೆಯನ್ನು ನೆನೆಸ್ಕೊಂಡು ಆದಷ್ಟು ಬೇಗ ಆ ದೇಹ ಸಿಗಲಿ ಅಂತ ಹೇಳಿದ್ಮೇಲೆ ಎಷ್ಟೋ ದಿನ STRF, NDRF, ಫೈರ್ ಬ್ರಿಗೇಡ್ ಯಾರು ಅವ್ರಿಗೆ ಕಣ್ಣಿಗೆ ಸಿಗದಿದ್ದಾಗ ನನಗೆ ಆ ಜಾಗ ಹೋದಾಗ 10ರಿಂದ 15 ನಿಮಿಷದಲ್ಲಿ ಕೆಲವು ಬಾಡಿ ದೇಹಗಳು ಸಿಗ್ತದೆ. ಈಗ ನಿಮ್ಗೆಲ್ಲಾದ್ರೂ ಹೋದಲ್ಲಿ ತುಂಬಾ ಅಪಾಯ ಆದದ್ದಿದ್ಯಾ? ಅಂದ್ರೆ ಎಂತಾದ್ರು, ಈಗ ನೋಡಿ ಕೆಲವು ಕಡೆ ಎಂತ ಇರ್ತದೆ ಅಂತ ಗೊತ್ತಾಗುದು, ನೀರಲ್ಲಿ ಎಲ್ಲ ಜೀವಿಗಳು ಇರ್ತದೆ ಅಂತ ಹೇಳ್ತಾರೆ. ಖಂಡಿತವಾಗಿಯೂ. ಈಗ ಅಪಾಯಕಾರಿ ಸಹ ಇರ್ಬೋದು, ಹಾವಾಗ್ಲಿ ಮೊಸಳೆ ಆಗ್ಲಿ, ಹಾಗೆ ಎಂತಾದ್ರೂ ನಿಮ್ಗೆ ಸಿಕ್ಕಿದೆಯಾ? ನೀವು ಹೇಳಿದಾಗೆ ನಂಗೆ ಹೊಸಪೇಟೆ ಹೋದಾಗ ದೊಡ್ಡ ಹೆಬ್ಬಾವು ನೀರಲ್ಲಿ ನನ್ನ ಹತ್ರನೇ ಬಿದ್ದದ್ದುಂಟು. ಆವಾಗ ಸಹ ಹೆಬ್ಬಾವನ್ನು ನಾನು ಬಚಾವಾಗಿ ಬಂದಿದ್ದೀನಿ. ಆಮೇಲೆ ನನಗೆ ಮೊನ್ನೆ ದಾಂಡೇಲಿ ಹೋದಾಗಲೂ ಹಾಗೆ ಒಂದು ಮೊಸಳೆ ನಾನು ಆ ನೀರ ಆಳದಲ್ಲಿದ್ದೆ. ನೀರ ಆಳದಲ್ಲಿ ನಾನು ಏನೋ ದೇಹ ತೆಗಿಲಿಕ್ಕೆ ಹೋದಾಗ ನಾನು 50-60 ಅಡಿಯಲ್ಲಿ ಹೋಗಿ ಮೇಲ್ಗಡೆ ಒಂದು ಮೊಸಳೆ ಹೋಗ್ತಾ ಉಂಟು. ಅವರು ಕರೀತಾರೆ ನನ್ನ, ಆದ್ರೆ ನನಗೆ ಕೇಳುದಿಲ್ಲ. ಯಾಕಂದ್ರೆ ನಾನು ಅಂತ ಒಂದು ಟೆಕ್ನಾಲಜಿ ನನ್ನ ಹತ್ರ ಇಲ್ಲ. ಹಗ್ಗದಲ್ಲಿ ಎಳಿತಾರಂತೆ, ಎಳಿದಾಗ ನನಗೆ ನೀರಿನ ಪ್ರೆಷರ್ಗೆ ನಾನು ವಾಪಸ್ ಎಳಿತಿದ್ದೆ, ಅಷ್ಟು ಸ್ಪೀಡ್ ಇತ್ತು. ಅವರು ಬೊಬ್ಬೆ ಹೊಡಿತಿದ್ದಾರೆ ಮೊಸಳೆ ಬಂದಂತ. ಆದ್ರೆ ನಾನು ನೀರ ಆಳದಲ್ಲಿ 50ರಿಂದ 60 ಅಡಿ ಆಳದಲ್ಲಿದ್ದೆ. ಅಷ್ಟೊತ್ತಿಗೆ ದೇವರ ದಯೆ ಇರಬೇಕು. ಅದು ಮೇಲ್ಭಾಗದಿಂದ ಹೋಗ್ತಾ ಉಂಟು, ನಾನು ಅಡಿಭಾಗದಲ್ಲಿ ದೇಹ ತೆಗಿತಿದ್ದೆ. ನಿಮ್ಗೆ ಕಾಣಿದೆ ಮೊಸಳೆ? ಇಲ್ಲ, ನನಗೆ ಗೊತ್ತೇ ಇಲ್ಲ. ನಾನು ಅದ್ರ ಮೊಸಳೆ ಉಂಟಂತ ಗೊತ್ತು, ಆದ್ರೆ ಮೊಸಳೆ ಮೇಲ್ಭಾಗ ಹೋಗಿದ್ದು ನನ್ಗೆ ಗೊತ್ತಿಲ್ಲ. ಈಗ ಒಂದು ನೀರಾಗ್ಬಹುದು, ಒಂದು ಪ್ಲೇಸ್ ಇರ್ಬೋದು, ಡೇಂಜರ್ ಅಂತ ಗೊತ್ತಿರ್ತದೆ. ಖಂಡಿತವಾಗಿಯೂ. ಆವಾಗ ನಿಮ್ಗೆ ಇಳಿಬೇಕಾದ್ರೆ ಹೆದರಿಕೆ ಆಗುದಿಲ್ಲ? ಖಂಡಿತವಾಗಿಯೂ. ನೀವು ಹೇಳಿದಾಗೆ ನನಗೆ ಈಗ ಸಿಗಂದೂರು ದೇವಸ್ಥಾನ, ಅಲ್ಲಿ ಆ ಕೆರೆಯಲ್ಲಿ ಸಹ ಮೊನ್ನೆ ಒಂದು 3-4 ತಿಂಗಳ ಮುಂಚೆ 3 ದೇಹಗಳು ಅಲ್ಲೇ ಬಿದ್ದಿತ್ತು, ತೆಪ್ಪ ಮಗಚಿಕೊಂಡು. ಅಲ್ಲಿ ತೆಗೆಯುವ ಸಹ ಮೊಸಳೆ ಉಂಟಂತ ಗೊತ್ತು. ಆದ್ರೆ ಸಹ ಮನೆಯವರು ಅಳ್ತಾ ಇರ್ತಾರೆ, ನಮ್ಮ ದೇಹ ಸಿಗುದಿಲ್ಲ, ಮೊಸಳೆ ತೆಗೆದುಕೊಂಡು ಹೋಗ್ತದೆ ಅಂತ. ನಾನು ಏನ್ ಮಾಡ್ತೇನೆ ಅಂದ್ರೆ ರಾತ್ರಿ ಹೋಗಿ ಅಲ್ಲಿ ಮಲಗಿರ್ತೇನೆ ಆ ಜಾಗದಲ್ಲಿ. ಬೆಳಿಗ್ಗೆ ಬೇಗ 6 ಗಂಟೆಗೆ ಅದು ಏನಾದ್ರು ಬರೋದ್ರ ಮುಂಚೆ ನಾನು ಮುಳುಗಿ ಆ ದೇಹಗಳನ್ನು ಸರ್ಚ್ ಮಾಡ್ತೇನೆ. ಸಿಕ್ಕಿದಾಗ ಒಂದೇ ಹಗ್ಗದಲ್ಲಿ 3 ದೇಹನೂ ಕಟ್ಟಿದ್ದುಂಟು. ಅದ್ರ ಮೇಲೆ ನಾವು ತೆಗೆದ ಮೇಲೆ ಮೊಸಳೆ ಬಂದದ್ದು ಉಂಟು. ಅವಾಗ ಅಲ್ಲಿ ಸಹ ಏನೂ ಆಗಿಲ್ಲ. ಅದ್ರ ಮೇಲೆ ಬೆಳಗ್ಗೆ ಹೊತ್ತಲ್ಲಿ ಮೊಸಳೆ ಬರುದಿಲ್ಲ, ಯಾಕೆಂದ್ರೆ ಅದು ಮಲಗಿರ್ತದೆ.
ಅದು ಆಹಾರ ಹುಡುಕು ಲೇಟ್ ಆಗುತ್ತಲ್ಲ, ಬಿಸಿಲು ಬಿದ್ದಾಗ ಮಾತ್ರ ಬರ್ತದೆ. ಮತ್ತೊಂದು ಶಬ್ದ ಜಾಸ್ತಿ ಆದ್ರೆ ಅಲ್ಲಿ ಮೊಸಳೆಗಳು ಬರುದಿಲ್ಲ, ಯಾರೋ ಒಂದು ಹೆದರಿಕೆಲ್ಲ. ಮತ್ತೊಂದು ಮೊನ್ನೆ ಬಂದ ಮೊಸಳೆ ಅದು ಮೀನು ಫಿಶ್. ಕೆಲವು ಮೊಸಳೆಗಳು ಇರ್ತದೆ, ದೇಹ ತಿನ್ನುವ ಮೊಸಳೆಗಳೇ ಬೇರೆ ಇರ್ತದೆ, ಮೀನ್ ತಿನ್ನುವ ಮೊಸಳೆಗಳು ಅಲ್ಲಿ ಇರ್ತದೆ. ಅಂತದ್ದು ಏನು ಮಾಡುದು, ಅದು ಯಾವ್ದು ಭಯ ಇರುವುದಿಲ್ಲ ಅದ್ರದ್ದು, ಅಷ್ಟು ಏನು ಮಾಡುದಿಲ್ಲ. ಆದ್ರೆ ಭಯ ಅಂದ್ರೆ ಇರ್ತದೆ ದೊಡ್ಡದು ಏನಾದ್ರು. ನನ್ಗೆ ಒಂದು ವೇಳೆ ಏನಾದ್ರು ಹಿಡಿದ್ರೆ ಸಹ ನಾನು ಅದ್ರಲ್ಲಿ ಹೋರಾಡಿ ನನ್ನೊಂದು ಕಾಲು ಹೋದ್ರೂ ಪರವಾಗಿಲ್ಲ. ಮತ್ತೊಂದು ಸಲ ನನ್ಗೆ ಈ ಜನಗಳ ಸೇವೆ ಮಾಡೋದನ್ನ ಖಂಡಿತವಾಗಿ ಬಿಡುದಿಲ್ಲ. ಯಾಕೆ ನನ್ನ ಉಸಿರಿರುವ ತನಕ ನನ್ಗೆ ಈ ದೇಹಗಳು ತೆಗೆಯುವುದು, ಯಾರ ಕಷ್ಟದಲ್ಲಿ ಬಿದ್ರು ಸಹ ಸೇವೆ ಮಾಡ್ಬೇಕಂತ ಆಸೆ ಇತ್ತು. ಆದ್ರೆ ನನ್ನ ಕಾಲು ಹೋದ್ರೂ ಸಹ ಪರವಾಗಿಲ್ಲ, ಕೈ ಹೋದ್ರೂ ಪರವಾಗಿಲ್ಲ, ನಾನು ಈ ಸೇವೆ ಮಾಡೋದು ಖಂಡಿತ ನಾನು ಬಿಡುದಿಲ್ಲ. ಇದು ನಿಮ್ಮ ದೊಡ್ಡ ಮನಸ್ಸು ಅಂತ ಹೇಳ್ಬೋದು. ಯಾಕಂದ್ರೆ ಯಾರಿಗೂ ಇಂತ ಅಂದ್ರೆ ನಮ್ಮ ಜೀವಕ್ಕಿಂತ ದೊಡ್ಡದು ಬೇರೆ ಯಾವುದು ಅಲ್ಲ ಅಂತ ತಿಳ್ಕೊಳ್ತಾರೆ ಎಲ್ಲರೂ. ಆದ್ರೆ ನೀವು ನಿಮ್ಮ ಜೀವದ ಹಂಗು ತೋರಿದು ಹೋಗ್ತೀರಾ ಅಂತ ಹೇಳಿದ್ರೆ ಇದು ರಿಯಲಿ ಗ್ರೇಟ್. ಯಾಕೆಂದ್ರೆ ನೀವು ಹೇಳಿದಾಗೆ ಮೊನ್ನೆ ನಾನು ಇಲ್ಲಿ ನಮ್ಮ ಮಂಡ್ಯದ ಹತ್ರ ತುಣ್ಣೂರು ಕೆರೆಗೆ ಅಂತ ಹೋದೆ. ತುಣ್ಣೂರು ಕೆರೆಯಲ್ಲಿ ಕೆಳಗಡೆ ಒಂದು ಹೋಗುವಾಗ ಸುಮಾರು 100 ಅಡಿ ಆಳದಲ್ಲಿ, ಅದಕ್ಕಿಂತ ಮುಂಚೆ ಅಲ್ಲಿ ತುಂಬಾ ದೇವದೇವರಗಳ ಮೂರ್ತಿಗಳೆಲ್ಲ ಉಂಟು. ಅಲ್ಲಿ ಹೋದವರು ಇಬ್ರು ಸಹ ಬದುಕಿ ಬರ್ಲಿಲ್ಲ ಅಂತ ರಕ್ತ ಕಾರ್ಯ ಮರಣಪಟ್ಟು ಸತ್ತು ಹೋಗಿದ್ರು. ನಾನು ಹೋದಾಗ ದೇಹ ತೆಗಿಲಿಕ್ಕೆ ಹೋದಾಗ ನನಗೆ ಸಹ ತುಂಬಾ ದೇವರ ಮೂರ್ತಿಗಳು ಸಿಕ್ತು. ಗಣಪತಿ ಆಗ್ಲಿ ಅಥವಾ ನಂದಿ ವಿಗ್ರಹ ಆಗ್ಲಿ, ಈಶ್ವರನಾಗ್ಲಿ, ತುಂಬಾ ವಿಗ್ರಹಗಳು ಕೆಳಗಡೆ ಸಿಕ್ಕಿದೆ. ಆ ಸಿಕ್ಕಿ ನಾನು ನೋಡ್ಕೊಂಡು ಹೋಗಿ 100 ಅಡಿ ಆಳದಲ್ಲಿ ಒಂದು ದೇಹ ಸಿಕ್ತು, ಮೇಲೆ ತಂದೆ. ಅಲ್ಲಿ ಬಂದಾಗ ನೀವು ಇತಿಹಾಸ ಮಾಡಿಬಿಟ್ರು ಅಂತ ಹೇಳಿದ್ರು ಎಲ್ರು ಅಲ್ಲಿದ್ದವರೆಲ್ಲ ಮಂಡ್ಯದ ಹತ್ರ. ನಾನು ಅದಕ್ಕೆ ಹೇಳಿದೆ ಪಾಂಡಪುರ. ಅದಕ್ಕೆ ನಾನು ಹೇಳಿದೆ, ನಾನು ಇತಿಹಾಸ ಮಾಡ್ಲಿಕ್ಕೆ ನಾನು ಕೆಳಗಡೆ ಹೋಗಿದ್ದಲ್ಲ, ಮೇಲ್ಗಡೆ ತಾಯಿ ಅಳ್ತಾ ಇದ್ದಾರೆ, ಆ ಮಗನ ತಾಯಿ ಅಳ್ತಾ, ಅವರ ಕಣ್ಣೀರು ನೋಡ್ಕೊಂಡು ನಾನು ಕೆಳಗಡೆ ಹೋಗಿದ್ದು. ಅದರಿಂದ ನನಗೆ ದೇವರ ದಯದಿಂದ ಏನೂ ಆಗಿಲ್ಲ ಅಂತ ಹೇಳಿದೆ ಅಷ್ಟೇ. ನಾನು ಯಾವತ್ತು ಯಾವ ಕೆಲಸ ಮಾಡ್ಲಿಕ್ಕೆ ಸಹ ನಾವು ಒಳ್ಳೆ ಬುದ್ಧಿಯಿಂದ, ನಾವು ಒಳ್ಳೆ ನಡತೆಯಿಂದ ಕೆಳಗಡೆ ಹೋದ್ರೆ ಖಂಡಿತವಾಗಿ ದೇವರು ಏನು ಮಾಡುದು. ಯಾಕಂದ್ರೆ ನನಗೆ ನನ್ನ ಗುರಿ ಇರುವುದು ಅಷ್ಟೇ, ಆ ದೇಹಗಳ ತೆಗೆದುಕೊಂಡು ಬರಬೇಕು, ಆ ದೇಹ ತೆಗೆದು ಮೇಲ್ಗಡೆ ಆ ತಾಯಿಗೆ ಒಪ್ಪಿಸಬೇಕು. ಎಷ್ಟೋ ತಾಯಿ ಮನೆಯಲ್ಲಿ ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಆಳ್ತಾ ಇರ್ತಾರೆ ದೇಹ ಸಿಗದೆ. ನನ್ನ ಮನಸ್ಸಲ್ಲಿರೋದು ಅದೇ ಒಂದು. ನೀವೀಗ ಹೆಲ್ಪ್ ಮಾಡ್ಲಿಕ್ಕೆ ಇದೊಂದು ಬೇರೆ ವೇ ಅಂತ ಹೇಳ್ಬೋದು. ನಿಮ್ಮ ಜೀವನ ಸಾಗಿಸ್ಲಿಕ್ಕೆ ನೀವು ಯಾವ ದಾರಿ ಮಾಡ್ತಿದ್ದೀರಾ? ಖಂಡಿತವಾಗಿಯೂ ನನ್ನಲ್ಲಿ ಈಗ 2 ವಾಟರ್ ಸಪ್ಲೈ ಗಾಡಿ ಇದೆ. ಆ ವಾಟರ್ ಸಪ್ಲೈ ಅಲ್ಲಿ, ಯಾಕೆಂದ್ರೆ ನಾನೀಗ ಹೊರಗಡೆ ಬಂದ್ರೆ ಅದಕ್ಕೆ ಡ್ರೈವರ್ ಮಾಡಿದ್ದೀನಿ ನೋಡ್ಲಿಕ್ಕೆ. ಯಾಕೆಂದ್ರೆ ಈಗ ಬಂದ ಹಣದಲ್ಲಿ ನನಗೆ 1000 ರೂಪಾಯಿ ಬಂದ್ರು ಸಹ ಒಂದು 200 ರೂಪಾಯಿ ನಾನು ಅದಕ್ಕೆ ನನ್ನ ಆಂಬುಲೆನ್ಸ್ ಖರ್ಚಿಗೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಆಂಬುಲೆನ್ಸ್ ಖರ್ಚಿಗೆ, ಯಾಕೆಂದ್ರೆ ನನ್ನ ಹತ್ರ ಈಗ 4 ಆಂಬುಲೆನ್ಸ್ ಇದೆ. ಮೊನ್ನೆ ಒಂದು ಒಂದು ಆಂಬುಲೆನ್ಸ್ ಮಾಡಿದ್ದೆ. ಏನಂದ್ರೆ ನನ್ನ ಕಣ್ಣು ಮುಂದಿನ ಒಂದು ಮಗು ವೆಂಟಿಲೇಷನ್ ಆಂಬುಲೆನ್ಸ್ ಇಲ್ಲದೆ ಒಂದು ಮಗು ಮೃತಪಡ್ತದೆ. ತುಂಬಾ ಬೇಜಾರಾಗ್ತದೆ. ಯಾಕಂದ್ರೆ ಆ ಮಗು ವೆಂಟಿಲೇಷನ್ ಕೊಡುವ ಶಕ್ತಿ ಆ ಮನೆಯವರಿಗೆ ಇರಲಿಲ್ಲ. ಆವಾಗ ಬೇಜಾರಾಗಿ ನಾನು ಹೇಳಿದೆ, ಈ ನಮ್ಮ ಉಡುಪಿ ಜಿಲ್ಲೆ ಆಗಲಿ, ಈ ಕರ್ನಾಟಕಕ್ಕೆ ಒಂದು ಆಂಬುಲೆನ್ಸ್ ಬೇಕು. ಯಾಕಂದ್ರೆ ಅದು 3 ಆಂಬುಲೆನ್ಸ್ ನಾರ್ಮಲ್ ಆಂಬುಲೆನ್ಸ್, IC ವೆಂಟಿಲೇಷನ್ D ಲೆವೆಲ್ ಆಂಬುಲೆನ್ಸ್ ಇಲ್ಲ ಎಲ್ಲೂ. ಯಾಕಂದ್ರೆ ಇದೆ, ಅದಕ್ಕೆ ಒಂದು ಇಲ್ಲಿಂದ ನಾವು ಮಂಗಳೂರಿಗೆ ಹೋಗುದಾದ್ರೆ 7,000 ರೂಪಾಯಿ ತನಕ 8,000 ರೂಪಾಯಿ ತಗೊಳ್ತಾರೆ. ಮತ್ತೆ ಇಲ್ಲಿಂದ ಬೆಂಗಳೂರು ಹೋದ್ರೆ 30,000 ರೂಪಾಯಿ ಮೇಲೆ ತಗೊಳ್ತಾರೆ. ಬಡವರು ಏನ್ ಮಾಡ್ತಾರೆ? ಹಣ ಇಲ್ಲದ್ರೆ ಪ್ರಾಣ ಹೋಗ್ತದಲ್ಲ. ಅದಕ್ಕೆ ನಾನು ಹೇಳಿದೆ, ನಾನು ಮನೆ ಕಟ್ಟಬೇಕಂತ ಸ್ವಲ್ಪ ಹಣವನ್ನು ಒಟ್ಟು ಮಾಡಿ ಇಟ್ಟಿದ್ದೇನೆ. ಆವಾಗ ಸುಮಾರು ಒಟ್ಟು ಮಾಡಿದಾಗ ಆ 10 ಲಕ್ಷ ರೂಪಾಯಿ ಎಲ್ಲ ಸಾಕಾಗಲ್ಲ. ಆವಾಗ ನಾನು ಏನ್ ಮಾಡಿದೆ ಅಂದ್ರೆ ಶ್ರೀರಾಮ್ ಫೈನಾನ್ಸ್ ಅಂತ ಹೋದೆ. ಅಲ್ಲಿ ಒಂದು 10 ರಿಂದ 10 ಲಕ್ಷದ ತನಕ 11 ಲಕ್ಷ ಅಲ್ಲಿ ಲೋನ್ ಮಾಡಿದೆ. ಆಮೇಲೆ ಅದು ಕಮ್ಮಿ ಆಯ್ತು. ಅದು ಕಮ್ಮಿ ಆದಾಗ ನಾನು ನನ್ನ ಹೆಂಡತಿ ಹತ್ರ ಕೇಳಿದೆ, ಹಣಕ್ಕೆ ಕಮ್ಮಿ ಆಗಿದೆ, ಏನ್ ಮಾಡುವ ಅಂತ. ಅದಕ್ಕೆ ನನ್ನಲ್ಲಿ ಸ್ವಲ್ಪ ತವರ ಮನೆಯಲ್ಲಿ ಬಂದಾಗ ಸ್ವಲ್ಪ ಚಿನ್ನ ಇದೆ ಕೊಟ್ಟದ್ದು, ಅದೇ ಚಿನ್ನ ಈಗ ಇಡು. ಯಾಕಂದ್ರೆ ಒಂದು ಕರಿಮಣ್ಣಿಂದ ಮತ್ತೆ ಸರ ಇತ್ತು, ಆ ಸರಕ್ಕೆ ಈಗ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗಿದೆ. 1 ಗ್ರಾಮ್ 9,000 ರೂಪಾಯಿ ಇದೆಲ್ಲ. ಅದೇ ಲೆಕ್ಕದಲ್ಲಿ ನಾನು ಮತ್ತೆ ಅವಳ ಚಿನ್ನ ಒಂದು 8 ಲಕ್ಷಕ್ಕೆ ಇಟ್ಟು, ಆಮೇಲೆ ಸುಮಾರು 28 ಲಕ್ಷ ರೂಪಾಯಿ ಒಟ್ಟು ಮಾಡಿ ಉಡುಪಿ ಶ್ರೀಕೃಷ್ಣ ಮಠದ ಪೂಜ್ಯರ ಕೈಯಿಂದ ನಾನು IC D ಲೆವೆಲ್ ಆಂಬುಲೆನ್ಸ್ ಅನ್ನು ಉಚಿತವಾಗಿ ಜನಗಳಿಗೆ ನಾನು ಕೊಟ್ಟಿದ್ದೀನಿ, 4ನೇ ಆಂಬುಲೆನ್ಸ್. ಯಾಕೆಂದ್ರೆ ನನಗೆ ಆ 4ನೇ ಆಂಬುಲೆನ್ಸ್ ಅಂದ್ರೆ ಅದರಲ್ಲಿ ಫುಲ್ ಟ್ರೀಟ್ಮೆಂಟ್, IC ಅಲ್ಲಿ ಏನು IC ವೆಂಟಿಲೇಷನ್, ICU ಅಲ್ಲಿ ಏನು ಟ್ರೀಟ್ಮೆಂಟ್ ನಡೆಯುತ್ತೆ ಅದರ ಈ ಆಂಬುಲೆನ್ಸ್ ಅಲ್ಲಿ ಕೊಡಬಹುದು. ಈಗ ಅದು ಬಡ ಜನರಿಗೆ ಎಲ್ರಿಗೂ ಸಹ ಕಷ್ಟದಲ್ಲಿದ್ದರೆ ಉಚಿತವಾಗಿ ಹೋಗ್ತದೆ. ಈಗ 4 ಸಲ ಕರ್ಕೊಂಡು ಹೋಗಿ ಆಗಿದೆ. ಈಗ ಸಹ ನಾವು ಅದರಲ್ಲಿ ಕಳಿಸ್ತಾ ಇದ್ದೇವೆ. ಆದ್ರೆ ನನಗೆ ಮತ್ತೊಂದು ಖುಷಿ ಏನಂದ್ರೆ, ನನ್ನ ಜೊತೆಗೆ 10 ಜನ ಹುಡುಗರು ಇದ್ದಾರೆ. 10 ಜನರಲ್ಲಿ 6 ಜನ ಪೈಲಟ್ಗಳು, ಡ್ರೈವರ್ಗಳಿದ್ದಾರೆ. ಆ 4 ಆಂಬುಲೆನ್ಸ್ ಅವರು ಉಚಿತವಾಗಿ ಬರ್ತಾರೆ. ಅದಕ್ಕೆ ನಂಗೆ ಸುಲಭ ಆಗ್ತಾ ಉಂಟು. ಉಚಿತವಾಗಿ ಅವ್ರು ಸಹ ಉಚಿತವಾಗಿ, ಯಾಕಂದ್ರೆ ಅವ್ರು ಸಹ ಏನೇ ನನ್ನ ಹತ್ರ ಹಣ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಫ್ರೀ ಆಗಿ ಬರ್ತಾ ಇದ್ದಾರೆ. ಈಗ ನೀವು ಆಂಬುಲೆನ್ಸ್ ಎಲ್ಲ ಇದು ಮಾಡಿದೆ ಅಂತ ಹೇಳಿದಿರಿ. ಈಗ ನಿಮ್ಮ ಒಬ್ಬರೇ ಅಮೌಂಟ್ ಇಂದ ನೀವು ಮಾಡಿದ್ದ ಅಥವಾ ಅದಕ್ಕೆ ನಿಮ್ಗೆ ಹೊರಗಿನಿಂದ ಹೆಲ್ಪ್ ಏನಾದ್ರು ಬಂದಿದ್ದ? ಖಂಡಿತವಾಗಿಯೂ
ನೀವು ಹೇಳಿದಾಗೆ ಈ ಆಂಬುಲೆನ್ಸ್ ತೆಗೆದುಕೊಳ್ಳಲಿಕ್ಕೆ ನನಗೆ ಹೇಳಿದಾಗೆ ಮೊದಲಿಗೆ ನಾನು ನನ್ನ ದುಡ್ಡು ಹಣ ಮತ್ತು ನಾನು ಶ್ರೀರಾಮ ಫೈನಾನ್ಸಲ್ಲಿ ಒಂದು 10 ಲಕ್ಷ, ಆಮೇಲೆ ಚಿನ್ನ ಉಂಟು. ಯಾಕೆಂದರೆ ಈ ಸಡನ್ ಅಂತ ಮೊನ್ನೆ ಪ್ರೋಗ್ರಾಮ್ ಮಾಡಿ 7 ಲಕ್ಷ ರೂಪಾಯಿ ಪ್ರೋಗ್ರಾಮ್ ಮಾಡಿದ್ದೀನಿ. ಆ ಪ್ರೋಗ್ರಾಮಲ್ಲಿ ನನ್ನ ಮಗನ ಸವಿನೆನಪಿಗಂತ ಮಾಡಿದಾಗ ನನಗೆ 7 ರಿಂದ 8 ಲಕ್ಷ ರೂಪಾಯಿ ಖರ್ಚಾಯಿತು. ಏನಂದರೆ 2 ಸ್ವಾವಲಂಬಿ ಜೀವನ ಮಾಡುವವರಿಗೆ 2 ಆಟೋ ರಿಕ್ಷಾವನ್ನು ಕೊಟ್ಟಿದ್ದೀನಿ. ಆಮೇಲೆ ಒಂದು 2 ಲಕ್ಷ ರೂಪಾಯಿ ಫ್ರೀಜರ್ ಬಾಕ್ಸ್ ಉಂಟು, ಫ್ರೀಜರ್ ಬಾಕ್ಸ್ ಒಂದು. ಆಮೇಲೆ ಒಂದು 20 ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಮತ್ತೆ 15 ಜನಕ್ಕೆ ಅವರಿಗೊಂದು ಗೌರವಧನ ಮತ್ತೆ ಸನ್ಮಾನ ಕಾರ್ಯಕ್ರಮ ಅಂತ ಖರ್ಚು ಸುಮಾರು 8 ಲಕ್ಷ ಖರ್ಚಾಯ್ತು. ಆದ್ರಿಂದ ನನ್ನ ಇದ್ದ ಬಂದ, ಯಾಕೆಂದ್ರೆ ಜನಗಳು ಕೊಟ್ಟ, ಈಗ ಎಲ್ಲಾದ್ರೂ ನಾವು ಹೋದಾಗ ಈ ಗೌರವಧನ ಅಂತ ಕೊಡ್ತಾರೆ, ಆ ಹಣ ಸೇರಿ ಎಲ್ಲವನ್ನು ನಮ್ಮ ಖಾಲಿಯಾಗಿತ್ತು. ಆಮೇಲೆ ಈ ಸಡನ್ ನನಗೊಂದು ಯೋಚನೆ ಬಂತು ಆಂಬುಲೆನ್ಸ್ ತಗೊಳ್ಬೇಕಂತ ಹೇಳಿ. ಅವಾಗ ನಾನು ನನ್ನ ಮನೆಗಂತ ಸ್ವಲ್ಪ ಇಟ್ಟ ಹಣದಲ್ಲಿ ಮತ್ತೆ ಈ ಲೋನ್ ಮಾಡಿ ಈ ಆಂಬುಲೆನ್ಸ್ ಅಂತ ಈಗ 4ನೇ ಆಂಬುಲೆನ್ಸ್ ತಂದಿದ್ದೀನಿ. ನಿಮ್ಗೆ ಸಿಕ್ಕ ಹಣದಿಂದ ನಿಮ್ಮ ದುಡಿಮೆಯಿಂದ ಇದು ಮಾಡಿ ಅದನ್ನ ನೀವು ಫಂಡ್ ಕಲೆಕ್ಟ್ ಮಾಡಿ ಇಲ್ಲ ಹಾಗೆಲ್ಲ ಖಂಡಿತವಾಗಿಲ್ಲ. ಯಾರ ಹತ್ರ ನಾನು ನನ್ನ ಆಂಬುಲೆನ್ಸ್ ಮಾಡ್ತೇನೆ ಅಂತ ಯಾರ ಹತ್ರ ನಾನು ಫಂಡ್ ಕಲೆಕ್ಷನ್ ಮಾಡ್ಲಿಕ್ಕೆ ಹೋಗಿಲ್ಲ. ಸರ್ಕಾರದಿಂದ 1 ರೂಪಾಯಿ ನಾನು ತೆಗೆದುಕೊಳ್ಳಿಲ್ಲ ಇಷ್ಟು ದಿವಸ. ಯಾಕೆ ನಾನು ಇಷ್ಟು ದಿನ ಎಷ್ಟು ಕೆಲಸ ಮಾಡಿದ್ರು ಸರ್ಕಾರದಿಂದ ಸಹಾಯ ಆಯ್ತಿಲ್ಲ. ಯಾಕೆಂದ್ರೆ ಒಂದು ಆಂಬುಲೆನ್ಸ್ ಸ್ಟಾರ್ಟಿಂಗ್ ಒಂದು ಕೊಟ್ಟಾಗ ಸಹ ಅವರು ಡೀಸೆಲ್ ಆಗ್ಲಿ ಏನಂದ್ರೆ ನಾನು ಹಾಕಿಕೊಳ್ಳಿಲ್ಲ. ನನಗೆ ಸುಮಾರು 4 ಆಂಬುಲೆನ್ಸ್ ನಿಮ್ಗೆ ಗೊತ್ತಿದ್ದ ಹಾಗೆ ರಿಪೇರಿ ಇರ್ತದೆ, ಮೇಂಟೆನೆನ್ಸ್ ಇರ್ತದೆ, ಡೀಸೆಲ್ ಖರ್ಚಿರ್ತದೆ, ಪೆಟ್ರೋಲ್ ಖರ್ಚಿರ್ತದೆ, ಅದನ್ನ ಎಲ್ಲ ವ್ಯವಸ್ಥೆಯನ್ನು ನಾನು ನೋಡ್ಕೊಳ್ತಾ ಇದ್ದೇನೆ. ಈಗ ನೀವು ಮನೆ ಕಟ್ಟೋದನ್ನ ಸೈಡಿಗೆ ಇಟ್ಟು ಆಂಬುಲೆನ್ಸ್ ತಗೊಂಡ ನೋಡಿ ಈಗ ಯಾಕೆಂದ್ರೆ ಇವತ್ತು ನಾನು ಒಂದು ಮನೆ ಕಟ್ಟಿ ಒಂದು ಇದ್ರೆ ನನ್ನ ಮನೆಯಲ್ಲಿ 2 ವಿಶೇಷಚೇತರ ಮಕ್ಕಳು, ನನ್ನ ಹೆಂಡತಿ, ನಾನಿರ್ಬೋದು. ಇವತ್ತು ನಾವೊಂದು ಚಿಕ್ಕ ಮನೆ ಕಟ್ಕೊಂಡು ಇರುವುದಕ್ಕಿಂತ ಅದೇ 28 ಲಕ್ಷ ತೆಗೆದು ಒಂದು ಆಂಬುಲೆನ್ಸ್ ತಂದ್ರೆ ಎಷ್ಟೋ ಜೀವಗಳು ಉಳಿತದಲ್ಲ. ನಾ ಅದಕ್ಕೆ ಇವತ್ತು ಆತರ ಮಾಡಿ ಆಂಬುಲೆನ್ಸ್ ಅಂತ ತಗೊಂಡು ಈಗ ಸಹ ಒಂದು 4 ಪೇಷಂಟ್ ನನ್ನ ಐಸಿಲಿ ಕರ್ಕೊಂಡು ಹೋಗಿದ್ದಾರೆ. ಅದರಿಂದ ನನಗೆ ಒಂದು 4 ಜೀವಗಳಾದ್ರೂ ಉಳಿದಿದಲ್ಲ ಅಂತ ಒಂದು ಆಸೆ. ಅದು ನಿಮ್ಮ ದೊಡ್ಡ ಮನಸ್ಸು. ಆಕ್ಚುಲಿ ಎಲ್ಲರೂ ನಾವು ಚೆನ್ನಾಗಿರ್ಬೇಕು, ನಾವು ದೊಡ್ಡವರಾಗ್ಬೇಕಂತ ನೋಡ್ರಿ, ನೀವು ಇನ್ನೊಬ್ರಿಗೆ ಒಳ್ಳೇದಾಗ್ಬೇಕಂತ ನೋಡ್ತಿದ್ದೀರಲ್ಲ, ಅದು ನಿಮ್ಮ ದೊಡ್ಡ ಮನಸ್ಸು. ನನ್ನ ಒಂದು ಉಸಿರಿರೋ ತನಕ ನಾನು ಹೇಳುದಿಷ್ಟೇ, ನನ್ನ ಪ್ರಾಣ ಉಸಿರಿರೋ ತನಕ ನನಗೆ ಜನಸೇವೆ ಮಾಡ್ಬೇಕು. ನನಗಂತ ನಾನು ಮಾಡ್ಕೊಡೋದಿಲ್ಲ. ನಾನು ಯಾವತ್ತು ನಮ್ಮ ಕೈಯಲ್ಲಿ ಆಗುತ್ತೆ ಅದನ್ನ ಮಾಡ್ಬೇಕು. ಕೆಲವರು ಆಗಲ್ಲ, ಖಾಲಿ ಎಳೆಯವರು ತುಂಬಾ ಇರ್ತಾರೆ. ಏನಂದ್ರೆ ಅವ್ರ ಕೈಯಲ್ಲಿ ಕೊಡ್ಲಿಕ್ಕೆ ಏನಾಗದಿದ್ರು ಸಹ ಅವ್ರು ಖಾಲಿ ಎಳೆಯೋದನ್ನು ಬಿಡುದಿಲ್ಲ. ನಾನು ಹೇಳೋದಿಷ್ಟೇ ಜನತೆಗೆ, ನಮ್ಗೆ ಯಾರಾದ್ರೂ ಹಸ್ಕೊಂಡು ಊಟ ಹಸು ಬೇಕು ಅಂತ ನಮ್ಮ ಮನೆಗೆ ಬಂದಾಗ ನಾವು ಈಗ ಹೇಳುದಿಷ್ಟೇ, ನಮ್ಮ ಕೈಯಲ್ಲಿ ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಯಾರು ಕೊಡ್ತಾರೆ ಅವರ ಮನೆ ಬಾಗಿಲನ್ನು ದಾರಿಯನ್ನು ತೋರಿಸಿದ್ರೆ ಸಾಕು, ಅಷ್ಟು ತೋರಿಸಿದ್ರೆ ಅವ್ನು ಅಲ್ಲಾದ್ರೂ ಹೋಗಿ ಊಟ ಮಾಡ್ತಾರೆ, ಅದು ಪುಣ್ಯ ಕಟ್ಕೊಳ್ತಾರೆ. ಅದಕ್ಕೆ ಹೇಳುದು, ಯಾರು ಕಾಲೇಜ್ ಒಂದು ಹೋಗಬೇಡಿ, ಒಳ್ಳೆ ಕೆಲಸ ಮಾಡಿ. ಸಮಾಜದಲ್ಲಿ ನಮ್ಮ ಹತ್ರ ಎಷ್ಟೋ ಇರ್ಲಿ, 1% ಆದ್ರೂ ಸಹ ನಾವು ಒಂದು ಸಮಾಜಕ್ಕೆ ಒಂದು ಕೊಡಿ ಅಂತ ಬಡವರಿಗೆ ಅಂತ ನಾನು ಎಲ್ರಿಗೂ ಕೈ ಮುಗಿದು ಕೇಳ್ತಾ ಇದ್ದೀನಿ. ನಾನು ಈಗ ನೀವು ಇಂಥ ಕೆಲಸ ಮಾಡ್ತಿದ್ದೀರಂತ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಎಲ್ಲರಿಗೂ ಗೊತ್ತಾದದ್ದು. ಅದಕ್ಕಿಂತ ಬಿಫೋರ್ ಸ್ಥಳೀಯರಿಗೆ ಗೊತ್ತಿರೋ. ಆಕ್ಚುಲಿ ನಾನ್ ಸಹ ಮಲ್ಪೇರೆ, ನಾವು ಸಹ ಉಡುಪಿಯವರೇ, ಮಲ್ಪೇರೆಕ್ಕೆಲ್ಲ ತುಂಬಾ ಸಲ ಬಂದಿದ್ರು. ನಿಮ್ಮ ಮನೆ ಅಲ್ಲಿ ಇಂಥ ಒಂದು ವ್ಯಕ್ತಿ ಇದ್ದಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ, ನಿಜವಾಗಿ ಹೇಳ್ಬೇಕಂದ್ರೆ. ಖಂಡಿತವಾಗಿ ನೀವು ಹೇಳಿದಾಗೆ ನಾನೊಂದು ಎಲೆಮರೆಯ ಕಾಯಿ ತರ ಇದ್ದೆ. ಆವಾಗ ನನಗೆ ಫಸ್ಟ್ ಆಗಿ ಒಬ್ರು ನನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ದು ಹಾಕಿದ್ರು, ಫೇಸ್ಬುಕ್ ಅಲ್ಲಿ. ಆಮೇಲೆ ಯೂಟ್ಯೂಬ್ ಬಂದು, ಆಮೇಲೆ ಪತ್ರಿಕೆ ಮಾಧ್ಯಮ ಬಂದು, ಆಮೇಲೆ ಮೀಡಿಯಾದವ್ರು ಬಂದು. ಇಷ್ಟರ ತನಕ ನಾ ಮೇಲೆ ಬಂದದ್ದು, ನಾನು ಸಹಾಯ ಮಾಡುವ ಏನು ಗುಣ ಇದ್ರು ಸಹ ಪತ್ರಿಕೆ ಮಾಧ್ಯಮ ಮತ್ತೆ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಿಂದ ನಾನು ಇಷ್ಟರ ತನಕ ಮೇಲೆ ಬಂದೆ. ಅದಲ್ಲದೆ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದ್ದಾಗಿ ಗೊತ್ತು, ಈಶ್ವರ್ ಮಲ್ಪೆ ಅಂತ. ಅದು ಯಾಕೆ ಮಾಡಿದ್ರೆ ತುಂಬಾ ಕೇಳಿದ್ರು, ಯಾಕೆ ಮಾಡಿದ್ರೆ ಅಂತ. ಯಾಕೆಂದ್ರೆ ನಾನು ಹೋದಾಗ ಯಾವ್ದು ಕೆಲಸ ಮಾಡ್ತೇನೆ ಅದನ್ನು ಆಗ್ತಾ ಇದ್ದೇನೆ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ನನ್ನ ನಂಬರ್ ಬೇಕು ನಾನು ಮಾಡೋ ಉಚಿತ ಕೆಲಸಕ್ಕೆ. ಯಾಕೆಂದ್ರೆ ಎಲ್ಲಾದ್ರೂ ಒಂದು ಆತ್ಮಹತ್ಯೆ ಮಾಡ್ಕೊಂಡು ದೇಹ ಸಿಗದಿದ್ದಾಗ ಆ ಯೂಟ್ಯೂಬ್ ಚಾನಲ್ ನೋಡ್ಲಿ, ಇನ್ಸ್ಟಾಗ್ರಾಮ್ ನೋಡ್ಲಿ ಅಂತ ಹೇಳಿ ಅದ್ರಲ್ಲಿ ನಾವು ಆಗ್ತೇವೆ. ಅದೇ ರೀತಿ ನೀವು ಇವತ್ತು ಬಂದಿದ್ದೀರಿ, ನಿಮ್ಮತ್ರ ಸಹ ಒಂದು ಇವತ್ತು ಹೇಳ್ತಿದ್ದೆ, ನಿಮ್ಮ ಚಾನಲ್ ಸಹ ಒಳ್ಳೆ ರೀತಿ ಹೋಗ್ಲಿ. ಇಲ್ಲಿ ನಾವು ಮಾಡೋ ಕೆಲಸ ನಿಮ್ಮಿಂದ ಹತ್ರ ಇಲ್ಲಿ ಗಲ್ಫ್ ಕಂಟ್ರಲ್ಲಿ ಅಥವಾ ನಮ್ಮ ಊರಿನಲ್ಲಿ ಎಲ್ರಿಗೂ ಸಹ ಗೊತ್ತಾಗಲಿ. ಯಾಕೆಂದ್ರೆ ಯಾರಾದ್ರೂ ನೀರಿ ಬಿದ್ರೆ ಏನಾದ್ರೂ ನಮ್ಮಿಂದ ಆಂಬುಲೆನ್ಸ್ ಉಂಟು, ಉಚಿತವಾಗಿ ಸಿಗ್ತದೆ. ಆದ್ರಿಂದ ಇವತ್ತು ನೀವು ಧನು ಲಾಕ್ಸ್ ಅಂತ ಬಂದಿದ್ದೀರಿ. ಈ ಚಾನಲ್ ನಿಂದ ಸಹ ಎಷ್ಟೋ ಜನಗಳಿಗೆ ನಾವೊಂದು ಮಾಡೋ ಕೆಲಸ ಗೊತ್ತಾಗ್ಲಿ, ಉಚಿತವಾಗಿ ಮಾಡೋದು ಅಂತ ಹೇಳಿ ನಾನು ತುಂಬಾ ಸಂತೋಷ ಇದೆ ಅದೊಂದು. ಈಗ ನೀವು ಮಸ್ಕತ್ತಿಗೆ ಬಂದಿದ್ದೀರಾ, ಮಸ್ಕತ್ತಿಗೆ ಬಂದು ನಿಮ್ಗೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಎಲ್ಲರಿಗೂ ನಿಮ್ಮನ್ನು ಒಳ್ಳೆ ಮಾಡಿ ಗ್ರಾಟಿಟ್ಯೂಡ್ ಮಾಡಿ. ಇನ್ನೊಮ್ಮೆ ಕೇಳ್ತಿದ್ದೆ, ನಿಮ್ಗೆ ಮಸ್ಕತ್ ಹೇಗೆ ಅನ್ಸಿತ್ತು, ಇಲ್ಲಿ ನಿಮ್ಮನ್ನು ಕರ್ಸಿದ್ಯಾರು ಅಂತ ಹೇಳಿದ್ರಿ, ಅವ್ರು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡಿದ್ರು, ಇಲ್ಲಿದ್ದು ಹಾಸ್ಪಿಟಲ್ ಎಲ್ಲ ನಿಮ್ಗೆ ಹೇಗೆ ಆಯ್ತು ಅಂತ. ಇದು ನೀವು ಹೇಳಿದ ಮಾತಿಗೆ ತುಂಬಾ ಇದು ಮರೆಯದ ಕ್ಷಣ ಅಂತ ಹೇಳ್ತೇನೆ. ಯಾಕೆಂದ್ರೆ ನನಗೆ ಇದಕ್ಕಿಂತ ಮುಂಚೆ ಒಂದು 4-5 ಕಡೆ ಹೋಗಿದ್ದೀನಿ.
ಒಳ್ಳೆ ಟ್ರೀಟ್ ಆಗಿದೆ. ಆದ್ರೆ ಇದು ಯಾಕೆಂದ್ರೆ ಮರ್ಯಾದೆ ಕ್ಷಣ ಅಂದ್ರೆ ಇವತ್ತು ಬಂದಾಗ ಇಲ್ಲಿ ಅಲ್ಲಿನ ಊಟ ಉಪಚಾರ ಆಗ್ಲಿ, ನಾವು ಉಳ್ಕೊಳ್ಳೋ ಒಂದು ರೂಮಿನ ವ್ಯವಸ್ಥೆ ಆಗ್ಲಿ, ಅದಲ್ಲದೆ ಇವತ್ತು ಪ್ರೋಗ್ರಾಮ್ ಅಲ್ಲಿ ನಡೆದ ಒಂದು ಕಾರ್ಯಕ್ರಮವಾಗ್ಲಿ, ಅಲ್ಲಿ ಸನ್ಮಾನ ಕಾರ್ಯಕ್ರಮ ಆಗಲಿ, ಮಾತೇ ಇಲ್ಲ, ಅಷ್ಟು ಚೆನ್ನಾಗಿ ಆಗಿದೆ. ಯಾಕೆಂದ್ರೆ ಇವತ್ತು ನಾನು ರೂಮಲ್ಲಿ ಒಬ್ಬನೇ ಇರ್ಬೇಕಂತ ಅವರ ಸ್ನೇಹಿತರನ್ನು ದಿನಕರ್ ಅಂತ ಹೇಳಿ ನನ್ನ ಜೊತೆಗೆ ಇದ್ದು ಅವರ ಸ್ನೇಹಿತರು ಇಲ್ಲಿರುವ ಎಲ್ಲಾ ಪ್ಲೇಸ್ ಅನ್ನು ತೋರಿಸಿದ್ದಾರೆ. ಯಾಕೆಂದ್ರೆ ಇಲ್ಲಿ ಯಾವ್ದೋ ಒಂದು ಮಹಲ್ ಆಗ್ಲಿ, ದೇವಸ್ಥಾನ ಆಗ್ಲಿ, ಎಲ್ಲಿ ಸಹ ಹೋದಾಗ ಆ ದೇವಸ್ಥಾನದಲ್ಲಿ ಸಹ ನನಗೆ ಸನ್ಮಾನ ಕಾರ್ಯಕ್ರಮ ಆಗಿದೆ. ಇವತ್ತು ಈಶ್ವರ ಟೆಂಪಲ್ಗೆ ಹೋಗಿದ್ದೆ ಬೆಳಿಗ್ಗೆ, ಅಲ್ಲಿ ಸಹ ನನಗೆ ಅಲ್ಲಿ ದೇವಸ್ಥಾನದ ನಮ್ಮ ಉಪ್ಪಳದ ಒಬ್ಬರು ಪೂಜ್ಯರು ಇದ್ರು, ನಮ್ಮ ಉಪ್ಪಳ ಹತ್ರ ಅವರು ಅಲ್ಲಿಯ ಪೂಜ್ಯರು, ಅವರು ಪೂಜೆ ಮಾಡೋ ಭಟ್ರು ಸಹ ನನಗೆ ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಸಹ ಸನ್ಮಾನ ಕಾರ್ಯಕ್ರಮ ಮಾಡಿದ್ರು, ಪೂಜೆ ಮಾಡಿ. ಅದು ನಂಗೆ ತುಂಬಾ ಖುಷಿ ಆಯ್ತು. ಈ ಮಸ್ಕತ್ತಿ ಬಂದಾಗ ಸಹ ನಮ್ಮ ಊರಿನ ಈಶ್ವರ ಟೆಂಪಲ್ಗೆ ಬಂದು ಅಲ್ಲಿ ಸಹ ಪೂಜೆ ಪುರಸ್ಕಾರ ಮಾಡಿಕೊಟ್ಟು ನಮಗೆ ತುಂಬಾ ಸಂತೋಷ ಆಯ್ತು. ಅದಲ್ಲದೆ ಇಲ್ಲಿ ಇವತ್ತೊಂದು ಕಾರ್ಯಕ್ರಮದಲ್ಲಿ ನನಗೆ ಎಲ್ಲವನ್ನು ಕೊಟ್ಟು ನನಗೆ ಇವತ್ತು ಸಹಕಾರ, ಹಣದ ವ್ಯವಸ್ಥೆ ಸಹಕಾರ ಸಹ ಕೊಟ್ಟಿದ್ದಾರೆ. ಹಿತೇಶ್, ರಾಜೇಂದ್ರ, ಪದ್ಮಾಕರ್ ಅವರು 3 ಜನ ಅಂದ್ರೆ ಒಂದು ಬ್ರಹ್ಮ, ವಿಷ್ಣು, ಮಹೇಶ್ವರ ಇದ್ದಾಗೆ. ಅವ್ರ ಜೊತೆಗೆ ಅವರ ಸ್ನೇಹಿತರು ತುಂಬಾ ಜನ ಇದ್ರು. ಯಾಕೆಂದ್ರೆ ಒಂದು ಬೆನ್ನೆಲುಬು ತರ ಇರ್ತಾರಲ್ಲ, ಅವರ ಸ್ನೇಹಿತರು, ಆ ಸ್ನೇಹಿತರೆಲ್ಲ ಒಟ್ಟುಗೂಡಿ ಒಂದು ಇವತ್ತೊಂದು ಕರಾವಳಿ ಫ್ರೆಂಡ್ಸ್ ಅಂತ ಇದೆ, ಅವರೆಲ್ಲ ಸೇರಿ ನನಗೆ ಇವತ್ತೊಂದು ಔತಣ ಅಂದ್ರೆ ಅಷ್ಟು ಖುಷಿಯಾದ ಒಂದು ಕಾರ್ಯಕ್ರಮ ನಡೆದಿದೆ. ನನಗೆ ಯಾವತ್ತಿದು ಮರ್ಯಾದೆ ಕ್ಷಣ ಅಂತ ಹೇಳ್ಬೇಕು. ಯಾಕಂದ್ರೆ ಇಲ್ಲಿನ ಜನಸಾಗರ ನನಗೊಂದು ಕೊಟ್ಟ ಒಂದು ಎಲ್ಲರ ಪ್ರೀತಿ ಅಷ್ಟು ಸಂತೋಷವಾಗಿದೆ. ಯಾಕಂದ್ರೆ ಇಲ್ಲಿ ಬಂದಾಗ ಸಹ ನಮ್ಮ ಮೈದಿನ ಒಬ್ರು, ನನ್ನ ಮೈದಿನ ಗಂಡನ ಅಣ್ಣ ಇಲ್ಲೇ ಇದ್ರು. ನಂಗೆ ತುಂಬಾ ಖುಷಿ ಆಯ್ತು. ಅವ್ರ ಫ್ಯಾಮಿಲಿ ಸಹ ನನ್ನ ಹತ್ರ. ಆದ್ರೆ ಇದೆಲ್ಲ ಒಂದು ನಮ್ಮ ಕುಟುಂಬ ತರ ಆಗಿದೆ. ನಮ್ಮ ಎಲ್ಲೋ ಒಂದು ನಮ್ಮ 7 ಕಡಲ್ ದಾಟಿ ಈಚೆ ಬಂದ್ರು ಸಹ ಇದು ನಮ್ಮ ಎಲ್ಲ ಕುಟುಂಬದವರು ಇದ್ದಾಗೆ ಇದ್ದೇವೆ. ತುಂಬಾ ಎಲ್ಲ ನನಗೆ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನೀವು ಈಗ ಹೆಲ್ಪ್ ಎಲ್ಲ ಮಾಡ್ತಿದ್ದೀರಲ್ಲ, ಇದಕ್ಕೆ ನಿಮ್ಗೆ ಗವರ್ಮೆಂಟ್ ಇಂದ ಫೆಸಿಲಿಟಿ ಸಿಗ್ತದಾ? ಖಂಡಿತವಾಗಿ ನೀವು ಹೇಳಿದಾಗೆ ತುಂಬಾ ಬೇಸರ ಸಂಗತಿ ಅಂದ್ರೆ ಅದೇ. ನಂಗೆ ಇಷ್ಟು ಕೆಲಸ ಮಾಡಿದ್ರು ಸಹ ಗವರ್ಮೆಂಟ್ ಅಲ್ಲಿ ನಿನಗೆ ಏನು ಬೇಕು ಅಲ್ಲ, ಆಕ್ಸಿಜನ್ ಸಿಲಿಂಡರ್ ಬೇಕಾ ಅಥವಾ ನಿನಗೆ ನೀರಲ್ಲಿ ಮುಳುಗಲಿಕ್ಕೆ ಏನಂತ ಬೇಕಂತ ಇಷ್ಟು ತನಕ ಕೇಳಲಿಲ್ಲ. ಅದೇ ತುಂಬಾ ಬೇಸರ ಸಂಗತಿ. ಅದೇ ನಾನು ಸರ್ಕಾರಕ್ಕೆ ಕೇಳಿಕೊಳ್ಳುವುದು ಇಷ್ಟೇ, ನನ್ಗೆ ಈಗ ಆಂಬುಲೆನ್ಸ್ ಬೇಕಂದಾಗ ಆಂಬುಲೆನ್ಸ್ ಸಿಕ್ಕಿಲ್ಲ. ಈಗ ನಾನು ಆಂಬುಲೆನ್ಸ್ ನಾನೇ ಮಾಡಿದ್ದೇನೆ. ನಾನು ಹೇಳುದು ಇಷ್ಟೇ, ಆದಷ್ಟು ಈ ನಮಗೆ ಸವಲತ್ತು ಏನಂದ್ರೆ ಈಗ ಆಕ್ಸಿಜನ್ ಸಿಲಿಂಡರ್ ಇಂದ ನೀರು ಅಡಿಗೆ ಆಳಕ್ಕೆ ಹೋಗ್ಲಿಕ್ಕೆ ನನಗೊಂದು ಆಕ್ಸಿಜನ್ ಬೇಕಾಗ್ತದೆ. ಯಾಕಂದ್ರೆ ನನ್ನ ಹತ್ರ ಈಗ ನೀರು ಅಡಿಗೆ ಹೋದ್ರೆ ಮೇಲ್ ಬರ್ಲಿಕ್ಕೆ ಏನಿಲ್ಲ. ಯಾಕಂದ್ರೆ ನಾನು ಹಗ್ಗದ ಸಹಾಯದಿಂದ ಹೋಗ್ತಿದ್ದೇನೆ. ಈಗ ಎಂತಂದ್ರೆ 10 ಲಕ್ಷದಿಂದ ಮೇಲ್ಪಟ್ಟ ಒಂದು ಉಪಕರಣ ಇದೆ. ನೀರು ಅಡಿಗೆ ಹೋದ್ರೆ ಒಂದು ಲ್ಯಾಪ್ಟಾಪ್ ಅಲ್ಲಿ CC ಕ್ಯಾಮರಾ, ಅದು ನೀರು ಅಡಿಗೆ ಹೋದ್ರೆ ಅಂತ ಒಂದು ನೀರ ಆಳಕ್ಕೆ ಹೋಗುವ ಒಂದು ಸ್ಕೂಬಾ ಡೈವಿಂಗ್ ಮಾಡ್ಲಿಕ್ಕೆ ಒಂದು ಎಲ್ಲ ಶೂಟ್ ಎಲ್ಲ ಬೇಕಾಗ್ತದೆ. ಸುಮಾರು 10 ಲಕ್ಷಕ್ಕೆ ಮೇಲ್ಪಡ್ತದೆ. ಅದು ಸರ್ಕಾರನೇ ಕೊಡ್ಬೇಕಾಗ, ಅಷ್ಟು ಹಣ ನನ್ನ ಹತ್ರ ಇಲ್ಲ. ಅದನ್ನು ಯಾರಾದ್ರೂ ದಾನಿಗಳು ನನಗೆ ಕೊಡಿಸಿದ್ರೆ ಸಹ ಆಗ್ತದೆ. ಯಾಕಂದ್ರೆ ದೇಹಗಳು ತೆಗೆಯುವಾಗ ಎಷ್ಟೋ ತೊಂದರೆಗಳಾಗ್ತದೆ ನೀರಾಳದಲ್ಲಿ. ಯಾಕೆಂದ್ರೆ ನಾನು ನೀರು ಆಳದಲ್ಲಿ ಇರುವಾಗ ಮೊಸಳೆಗಳು ಬಂದು ಅಟ್ಯಾಕ್ ಮಾಡ್ತದೆ, ಅಥವಾ ನಾನು ಯಾವ್ದಾದ್ರು ಕಲ್ಲು ಬಂಡೆಯೊಳಗೆ ಸಿಕ್ಕಾಕೊಂಡ್ರೆ ಅದು ತೊಂದರೆ ಆಗ್ತದೆ. ಯಾಕಂದ್ರೆ ಅಂತ ಒಂದು ರಕ್ಷಣೆಯುಳ್ಳ ಒಂದು ಜಾಕೆಟ್ ಅಥವಾ ಏನಾದಿದ್ರೆ ಖಂಡಿತವಾಗಿ ಬದುಕು ಬರ್ಬೋದು. ಅದಕ್ಕೆ ಯಾರಾದ್ರೂ ದಾನಿಗಳಿದ್ರೆ ನನಗೆ ಸಹಾಯ ಮಾಡಿ. ನಾನು ಯಾರತ್ರ ಹಣ ಯಾವತ್ತೂ ಕೇಳೋದಿಲ್ಲ. ನನಗೆ ಆ ನೀರು ಆಳಕ್ಕೆ ಹೋಗುವ ಒಂದು ಸ್ಕೂಬಾ ಡೈವಿಂಗ್ ಆಗುವ ಒಂದು ಸಲಕರಣೆಗಳು ಕೊಟ್ಟರೆ, ಅಥವಾ ಬ್ಯಾಟ್ರಿ, ಅಂಡರ್ ವಾಟರ್ ಟಾರ್ಚ್, ಅಥವಾ ಆಕ್ಸಿಜನ್ ಸಿಲಿಂಡರ್, ಅಥವಾ BCD ಏನಾದ್ರೂ ಕೊಟ್ಟರೆ ಖಂಡಿತವಾಗಿ ಕೊಡ್ಬೋದು. ಯಾಕಂದ್ರೆ ನನಗೆ ಇನ್ನಷ್ಟು ದೇಹಗಳನ್ನು ತೆಗೆಯುವ ನೀರಲ್ಲಿ ಬಿದ್ದವರನ್ನು ರಕ್ಷಣೆ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಈಗ ನಿಮ್ಗೆ ವಿಶೇಷ ಚೇತನ ಮಕ್ಕಳಿದ್ದಾರೆ, ಅವರಿಗೆ ಗವರ್ಮೆಂಟ್ ಇಂದ ಎಲ್ಲ ಫೆಸಿಲಿಟಿ ಸಿಗ್ತದಾ? ಖಂಡಿತವಾಗಿ. ಈಗ ಒಂದು ಮಗುವಿಗೆ ನನಗೆ ತಿರಿ ಹೋಗಿದ್ದಾನೆ, ಅವನಿಗೆ ಬರ್ತಾ ಇತ್ತು. ಈಗ ಒಬ್ಬ ಮಗನೇ ಬರ್ತಾ ಉಂಟು, ಮಗಳಿಗೆ ಮಾತ್ರ ಬರುದಿಲ್ಲ. ಅದೆಷ್ಟೋ 1,000 ಎಷ್ಟು 1,500 ಎಷ್ಟು ಬರ್ತಾ ಉಂಟು. ನಾನು ಕೇಳಲಿಕ್ಕೆ ಹೋಗುದಿಲ್ಲ ಅದೆಲ್ಲ. ಮಗಳಿಗೆ ಯಾಕೆ ಬರ್ತಿಲ್ಲ? ಯಾಕೆಂದ್ರೆ ಅದು ಮಾಡಿಲ್ಲ, ಅವಳಿಗೆ ಹುಷಾರಿಲ್ಲ ತುಂಬಾ. ಅದರಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತಮ್ಮೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅವಳಿಗೆ. ಈಗ ನೀವು ಕಡೆದಾಗಿ ಗವರ್ಮೆಂಟ್ ಇಂದ ಮತ್ತು ಜನಗಳಿಂದ ಎಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ನಾನು ಗವರ್ಮೆಂಟ್ ಇಂದ ಎಕ್ಸ್ಪೆಕ್ಟ್ ಮಾಡುದು ಒಂದೇ ಒಂದು, ನನಗೆ ಬಂದರಿಗೆ C ಆಂಬುಲೆನ್ಸ್ ಬೇಕಂತ. ಯಾಕೆಂದ್ರೆ ಮಲ್ಪೆ ಬಂದರಲ್ಲಿ C ಆಂಬುಲೆನ್ಸ್ ಇಲ್ಲ. ಎಷ್ಟೋ ನಿಮ್ಗೆ ಗೊತ್ತಿಲ್ಲ, C ಆಂಬುಲೆನ್ಸ್ ಅಂದ್ರೆ ನಮ್ಮ ಮಲ್ಪೆ ಬಂದರಲ್ಲಿ C ಆಂಬುಲೆನ್ಸ್ ಇಲ್ಲ. ಎಷ್ಟೋ ಜೀವಗಳು ಹೋಗ್ತೇವೆ. ಯಾಕೆಂದ್ರೆ ನೀರಿಗೆ ಬಿದ್ರೆ ಅವರ ಒಂದು ಬದುಕಲಿಕ್ಕೆ ಆಗಲ್ಲ ಒಂದು, ಮತ್ತೆ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗ್ತದೆ. ಅವಾಗ ಅಲ್ಲಿ ಏನಾದ್ರು ಆದ್ರೆ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೆ C ಆಂಬುಲೆನ್ಸ್ ಇಲ್ಲ. C ಆಂಬುಲೆನ್ಸ್ ಗೆ ಸುಮಾರು 5 ಕೋಟಿ ತನಕ ಆಗ್ತದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಅಷ್ಟು ಹಣ ಸರ್ಕಾರ ಮಾಡ್ಬೇಕು. ಯಾಕಂದ್ರೆ ನಮ್ಮ ಮಲ್ಪೆ ಬಂದರು
ನಮ್ಮ ಏಷ್ಯಾದಲ್ಲೇ ನಂಬರ್ 2 ಉಂಟು. ಅಂತ ಇಷ್ಟು 3,000 ಬೋಟ್ಗಳಿದೆ, 30,000 ಜನಗಳು ಅಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಮಲ್ಪೆ ಬಂದರಿಗೆ ಒಂದು ಆಂಬುಲೆನ್ಸ್ ಬೇಕು, ಆಂಬುಲೆನ್ಸ್ ಬೇಕಂತ ನನ್ನ ಒಂದು ಬೇಡಿಕೆ. ಅದಲ್ಲ ನನಗೆ ಸರ್ಕಾರದಿಂದ ಬೇಡಿಕೆ ಹೇಳೋದಿಷ್ಟೇ, ಅದೊಂದು ಆಕ್ಸಿಜನ್ ಸಿಲಿಂಡರ್ ಮತ್ತೆ ಲ್ಯಾಪ್ಟಾಪ್ ಅಂತ ಒಂದು 10 ದಿನಕ್ಕೆ ಅದೊಂದು ಉಪಕರಣಗಳು ಕೊಡಬೇಕಂತ ನನಗೊಂದು ಆಸೆ ಇದೆ. ಜನಗಳಿಂದ ನೀವು ಜನಗಳಿಂದ ನಾನು ಏನು ನಿರೀಕ್ಷೆ ಮಾಡುದಿಲ್ಲ, ಯಾಕೆಂದ್ರೆ ಜನಗಳಿಂದ ನಾನು ಆಶೀರ್ವಾದವನ್ನೇ ನಿರೀಕ್ಷೆ ಮಾಡ್ತೇನೆ. ಯಾಕೆಂದ್ರೆ ನನ್ನ ಕರ್ತವ್ಯವನ್ನು ಮಾಡುವಾಗ ಇವತ್ತು ನನಗೆ ನಾನು ಜೀವಂತವಾಗಿ ಬದುಕಿ ಬಂದಿದೆ ಅಂದ್ರೆ ಜನಗಳಿಂದ. ಇವತ್ತು ನನ್ನ ಕನ್ನಡದ ಜನಗಳು ಯಾವತ್ತೂ ನನಗೆ ಇಡೀ ಕರ್ನಾಟಕದ ಜನತೆ ಎಲ್ಲ ಜನತೆ ಆಶೀರ್ವಾದದಿಂದ ಇವತ್ತು ನಾನು ಬದುಕಿದ್ದೇನೆ. ಇನ್ನೂ ಸಹ ಅವರು ನನಗೆ ಆಶೀರ್ವಾದ ಮಾಡಲಿ ಅಷ್ಟೇ ನಾನು ಕೇಳ್ತೇನೆ. ಅವರ ಆಶೀರ್ವಾದ ಮಾತ್ರ ನನಗೆ ಸಾಕು. ನಾವು ಸಹ ದೇವರಲ್ಲಿ ಅದೇ ಪ್ರಾರ್ಥನೆ ಮಾಡ್ತೇವೆ, ನಿಮ್ಗೆ ಇನ್ನೂ ಜಾಸ್ತಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ, ನಿಮ್ಮ ಮಗಳು ಬೇಗ ಹುಷಾರಾಗ್ಲಿ ಅಂತ ನಾವು ಆಶಿಸ್ತೇವೆ. ಖಂಡಿತವಾಗಿ ಮಾತು ಅಡ್ಡ ಬಂದೆ. ನಾನು ಅಷ್ಟೇ ಕೇಳ್ತೇನೆ, ನಿಮ್ಮೆಲ್ಲರ ಆಶೀರ್ವಾದ. ನನ್ನ ಮಗಳು ಒಬ್ಬಳು ಇದ್ದಾಳೆ, ಮಗ ಇದ್ದಾನೆ, ಆದಷ್ಟು ಆರೋಗ್ಯ ಅವರು ಗುಣ ಆಗ್ಲಿ, ಅವರು ಎಲ್ಲರ ಮಕ್ಕಳ ತರ ಆಗ್ಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಎಲ್ಲ ಜನತೆ ಪರವಾಗಿ ನಾ ಕೈ ಮುಗಿದು ನಾನು ಕೇಳ್ತೀನಿ. ನನಗೆ ನಮ್ಮ ಮಕ್ಕಳು ಒಂದು ಗುಣ ಆದ್ರೆ ಸಾಕಂತ ಹೇಳಿ. ನಿಮ್ಗೂ ಸಹ ಇನ್ನು ದೇವರು ಆಯುಷ್ಯ ಆರೋಗ್ಯ ಕೊಡಿ, ನಿಮ್ಮಿಂದ ಇನ್ನೂ ಹೆಚ್ಚು ಜನರಿಗೆ ಹೆಲ್ಪ್ ಆಗುವ ಹಾಗೆ ಆಗ್ಲಿ ಅಂತ ನಾವು ಸಹ ಕೇಳ್ತೇವೆ. ಕಡೆಯದಾಗಿ ನೀವು ಎಂತ ಹೇಳಿಕ್ಕೆ ಇಷ್ಟಪಡ್ತೀರಾ? ಕಡೆಯದಾಗಿ ನಾನು ಹೇಳೋದು ಇಷ್ಟೇ, ಯಾರು ಸಹ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ನನಗೆ ದಿನಾ ಫೋನ್ ಬರ್ತದೆ. ಈಗ ಚಿಕ್ಕ ವಯಸ್ಸಿನ ಈಗ ಶಾಲೆಗೆ ರಜೆ ಸಿಕ್ಕಿದಾಗ ಎಲ್ಲ ಮಕ್ಕಳು 14 ವರ್ಷದಿಂದ 15 ವರ್ಷ ಮಕ್ಕಳು ಈಜಾಡ್ಲಿಕ್ಕೆ ಹೋಗ್ತಾರೆ. ಮೊನ್ನೆ ನಾನು ಇಲ್ಲಿ ಶಿವಮೊಗ್ಗದಿಂದ ಭದ್ರಾವತಿ ಹೋಗುವಾಗ ಅಲ್ಲಿ ಚಿತ್ರದುರ್ಗ ಉಂಟು, ಚಿತ್ರದುರ್ಗದಿಂದ ಚಳ್ಳಕೆರೆ ಅಂತ ಉಂಟು. ಚಳ್ಳಕೆರೆ ಹತ್ರ ಹೋದಾಗ ಒಂದು 14 ವರ್ಷದ SLC ಬರ್ದು ಅಲ್ಲಿ ಈಜಾಡ್ಲಿಕ್ಕೆ ಹೋದಾಗ ದೇಹ ಸುಮಾರು 50 ಅಡಿ ಆಳದಲ್ಲಿತ್ತು. ತುಂಬಾ ದುಃಖ ಆಯ್ತು. ಯಾಕೆಂದ್ರೆ ತಾಯಿಗೆ ಒಬ್ಬನೇ ಮಗ, ಆ ಮಗನೇ ಕಳ್ಕೊಂಡಾಗ ಏನ್ ಮಾಡ್ಲಿ? ಆ ತಾಯಿ 9 ತಿಂಗಳು ಹೊತ್ತು ಎತ್ತು ಸಾಕಿ ಸಲಹಿದ ತಾಯಿಗೆ ಎಷ್ಟು ಕಷ್ಟ ಆಗ್ತದೆ. ಅದರಿಂದ ಈ ವಿಡಿಯೋ ನೋಡೋ ಪ್ರತಿಯೊಬ್ಬ ಬಾಲಕರಾಗ್ಲಿ ತಂದೆ ತಾಯಿಲಿ ಆದಷ್ಟು ನಿಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಇಡಿ. ಯಾಕೆಂದ್ರೆ ಈಜಾಡ್ಲಿಕ್ಕೆ ಎಲ್ಲ ನೀರ ಹತ್ರ ಕಳಿಸಬೇಡಿ ಗೊತ್ತಿಲ್ಲದಿದ್ರೆ. ಈಜಿ ಗೊತ್ತಿಲ್ಲದ್ರೆ ಸ್ಟಾರ್ಟಿಗೆ ನೀವು ಎಲ್ಲಾದ್ರೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕಲಿಸಬೇಕು. ಯಾಕೆಂದ್ರೆ ಕೆಲವು ಮಕ್ಕಳು ನೀರಲ್ಲಿ ಹೋಗಿ ಈ ತರ ಹೋಗಿ ನೀರಲ್ಲಿ ಬಿದ್ದು ಪ್ರಾಣ ಕಳ್ಕೊಂಡ್ರೆ ತುಂಬಾ ಕಷ್ಟ ಆಗ್ತದೆ. ಯಾಕೆಂದ್ರೆ ಈ ಘಟನೆ ಮೊನ್ನೆ ಗೊರೂರಲ್ಲಿ ಸಹ ಒಂದು ಘಟನೆ ನಡೆದಿದೆ. ಸುಮಾರು ಒಂದು 23 ವರ್ಷದ ಹೆಣ್ಣುಮಗಳು, ಅವಳಿಗೆ ಜಾಬ್ ಇದೆ ಎಲ್ಲ ಇದೆ, ಆದ್ರೆ ತಾಯಿ ಮತ್ತೆ ಮಗಳು ಗಲಾಟೆ ಮಾಡಿದೆ. ಏನಂದ್ರೆ ಆ ಮಗಳಿಗೆ ಅಮೆರಿಕ ಹೋಗ್ಬೇಕನ್ನೋ ಒಂದು ಆಸೆ ಇತ್ತು. ಆದ್ರೆ ತಾಯಿ ಹೇಳಿದಿಷ್ಟೇ, ನೀನು ಮೈಸೂರಲ್ಲಿ ಕೆಲಸ ಇದೆ, 80,000 ಸಂಬಳ ಇದೆ, ಇಲ್ಲೇ ಊರಲ್ಲಿ ಇರು ಅಂತ. ಆದ್ರೆ ಅವಳು ಬೇಜಾರ ಮಾಡ್ಕೊಂಡು ತಾಯಿ ಮಗಳು ಜಗಳ ಮಾಡ್ಕೊಂಡು ಮರುದಿವಸ ಬೆಳಿಗ್ಗೆ ಮಗಳು ನಮ್ಮ ಇಲ್ಲಿನ ಬೆಂಗಳೂರಲ್ಲಿ ಇರುವ ಕುಣಿಗಲ್ ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ತುಂಬಾ ಬೇಜಾರಾಯ್ತು. ಆ ದೇಹ ತೆಗೆಯುವಾಗ ಆದಷ್ಟು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಿಗೆ ಆದಷ್ಟು ಆತ್ಮಹತ್ಯೆ ಮಾಡೋದನ್ನು ಕಮ್ಮಿ ಮಾಡಿ ಅಂತ ಎಲ್ರಿಗೂ ಸಹ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ನಿಮ್ಗೆ ಈ ರೀತಿ ಸಿಚುವೇಶನ್ ನೋಡಿದಾಗ ತುಂಬಾ ಅಂದ್ರೆ ತುಂಬಾ ನೀವು ತುಂಬಾ ಇದೆಲ್ಲ ಡೆಡ್ ಬಾಡಿ ಎಲ್ಲ ತೆಗೆದಿರ್ಬೋದು, ತುಂಬಾ ಅಂದ್ರೆ ತುಂಬಾ ಫೀಲ್ ಆದ ಕ್ಷಣ ಯಾವ್ದಂದ್ರೆ ನನಗೆ ಒಂದು ವರ್ಷ ಆಯ್ತು ಇಷ್ಟರ ತನಕ. ಒಂದು ಹೆಸರುಘಟ್ಟ ಹೊಳೆಯಲ್ಲಿ ಕೆರೆಯಲ್ಲಿ ಒಂದು ತಾಯಿ, 25 ವರ್ಷದ ತಾಯಿ ಮತ್ತೆ 2 ವರ್ಷದ ಹೆಣ್ಮಗಳು ದೇಹ ನೋಡಿ ತುಂಬಾ ದುಃಖ ಆಗ್ತದೆ. ಯಾಕಂದ್ರೆ ನಾನು ನೀರ ಆಳದಲ್ಲಿ 30 ಅಡಿಯಲ್ಲಿ ಹುಡುಕುವಾಗ ನಾನು ನೀರ ಆಳದಲ್ಲಿ ಹುಡುಕುವಾಗ ನನ್ನ ತಲೆಗೆ ಏನೋ ತಾಗಿದಾಗೆ ಆಗ್ತದೆ. ಆವಾಗ ನನ್ನ ಮೇಲೆ ನೋಡ್ತೇನೆ, ಒಂದು ಚಿಕ್ಕ ಮಗು, 2 ವರ್ಷದ ಮಗು ಕಾಲು ನನ್ನ ತಲೆಗೆ ತಾಗ್ತದೆ. ತಿರುಗಿ ನೋಡ್ತೇನೆ, ಆ ತಾಯಿ ತನ್ನ ಟವಲಲ್ಲಿ ವೇಲಲ್ಲಿ ಆ ಮಗುವನ್ನು ಗಟ್ಟಿಯಾಗಿ ಕರ್ಕೊಂಡು ನೀರ ಆಳದಲ್ಲಿ ಇದ್ಲು. ಮತ್ತೆ ಮೇಲೆ ತರುವಾಗ ದುಃಖ ಆಗಿದ್ದೇನೆಂದ್ರೆ ಆ ಚಿಕ್ಕ ಕಂದಮ್ಮ ತಾಯಿ 2 ಕೂದಲನ್ನು ಗಟ್ಟಿಯಾಗಿ ಇಟ್ಕೊಂಡಿದೆ. ಯಾಕೆಂದ್ರೆ ಎಷ್ಟು ಭಯ ಪಟ್ಟಿರ್ಬೋದು. ದುಃಖ ಸಹಿಸ್ಲಿ ನಂಗೆ ತುಂಬಾ ನನ್ನ ಕಣ್ಣಲ್ಲೇ ನೀರು ಬಂದಿದೆ ಅಡಿಯಲ್ಲಿ. ಆ ಮಗು ಕೈಯಲ್ಲಿ ಕೂದಲು ತೆಗಿಲಿಕ್ಕೆ ಅಷ್ಟು ಲೇಟ್ ಆಯ್ತು. ಯಾಕಂದ್ರೆ ತುಂಬಾ ಭಯ ಪಟ್ಟಿದೆ. ಅದು ನೆನೆಸ್ಕೊಂಡಿದೆ, ತಾಯಿ ರಕ್ಷಣೆ ಮಾಡ್ತದೆ, ತಾಯಿ ಇರುವಾಗ ಏನು ಮಾಡುದಿಲ್ಲ, ನನಗೆ ತಾಯಿಯೇ ದೇವರು ಅಂತ. ಆದ್ರೆ ತಾಯಿಗೆ ಎಷ್ಟು ಕಷ್ಟ ಆಗಿರ್ಬೇಕು. ತಾಯಿಗೆ ತಂದೆ ಅವರ ಮನೆಯಲ್ಲಿ ಆಗಿರ್ಬೋದು, ಕುಟುಂಬದವರಾಗಿರ್ಬೋದು, ಗಂಡ ಆಗಿರ್ಬೋದು, ಆ ನೋವಿನಿಂದ ಆ ಕಣ್ಣೀರಲ್ಲಿ ಲೀನಾಗಿ ಆತ್ಮಹತ್ಯೆ ಮಾಡ್ಕೊಂಡು ಆ ಮತ್ಸ ತನ್ನ ಮಗುವನ್ನು ಇಟ್ಕೊಂಡು ಸಾಯ್ಬೇಕಾದ ಎಷ್ಟು ದುಃಖ ಪಟ್ಟಿರ್ಬೇಕು. ಆದ್ರೆ ಅವಳಿಗೆ ಒಂದು ಆತ್ಮಹತ್ಯೆನೇ ಒಂದು ಕಾರಣ ಆಗಿರ್ಬೋದು ಅಂತ ನಾನು ನೆನೆಸ್ಕೊಳ್ತೇನೆ. ಅದಕ್ಕೆ ಎಲ್ರಿಗೂ ಹೇಳೋದಿಷ್ಟೇ, ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಈಗ ನೀವು ಏನಾದ್ರೂ ಇಂಥ ಕಷ್ಟ ಬಂದಾಗೆ ಸಂಘ ಸಂಸ್ಥೆಗಳು ಇರ್ತದೆ, ಎಲ್ಲ ದೇವಸ್ಥಾನ ಇರ್ತದೆ, ಅಲ್ಲಿ ಹೋಗಿ ಏನಾದ್ರೂ ದೊಡ್ಡವರ ಹತ್ರ ಪರಿಹಾರ ಕೇಳಿದ್ರೆ ಖಂಡಿತವಾಗಿ ಯಾರಾದ್ರೂ ಪರಿಹಾರ ಕೊಡ್ತಾರೆ. ದೊಡ್ಡವ್ರ ಹತ್ರ ಕೂತ್ಕೊಂಡು ಪರಿಹಾರ ಕೇಳಿ. ಯಾಕೆ ಆತ್ಮಹತ್ಯೆ ಮಾಡ್ತಾರೆ? ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರಲ್ಲ. ನಾವು ಆತ್ಮಹತ್ಯೆ ಮಾಡೋದು ಯಾಕೆ ಅಂತ ಎಲ್ರಿಗೂ ನಾನು ಹೇಳುದು.
ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ನಿಮ್ಮ ಮೇಲೆ ನಿಮ್ಗೆ ಪ್ರೌಡ್ ಮೂಮೆಂಟ್ ಆದ ಕ್ಷಣ ಯಾವುದು? ಅಂದ್ರೆ ನಿಮ್ಗೆ ನಾನು ಈ ಕೆಲಸ ಮಾಡಿದಕ್ಕೂ ಸಾರ್ಥಕ ಆಯ್ತು ಅಂತ ಅನಿಸಿದ ಕ್ಷಣ ಯಾವುದು? ನೀವು ಹೇಳಿದಾಗೆ ನನಗೆ ಮೊದಲನೇದಾಗಿ ನಂಗೆ ಶಿರೂರ್ನ ಗುಡ್ಡ ಕುಸಿತದ ಸಂದರ್ಭದಲ್ಲಿ, ಯಾಕೆಂದ್ರೆ ಅಲ್ಲಿ ಗಾಡಿ ಎಲ್ಲಿ ಉಂಟಂದ್ರೆ ಯಾರಿಗೂ ಗೊತ್ತಾಗ್ಲಿ. ಯಾಕೆಂದ್ರೆ ಅಲ್ಲಿ ನಿಮ್ಗೆ ಗೊತ್ತಿದ್ದಾಗೆ ನೇವಿ ಆಗ್ಲಿ, ಎಸ್ಟೇರಪ್ ಆಗ್ಲಿ, ಎಂಡರಪ್ ಆಗ್ಲಿ ಎಲ್ಲರೂ ಕೈ ಚೆಲ್ಲಿ ಬಿಟ್ಟಿದ್ದಾರೆ ನೀರಡಿಗೆ ಹೋಗ್ಲಿಕ್ಕೆ. ನನಗೆ ಮೊದಲನಾಗಿ ಅಲ್ಲಿ ಗಾಡಿ ಎಲ್ಲಿದೆ ಅಂತ ಕಂಡು ಹಿಡ್ಲಿಕ್ಕೆ ನನಗೆ ಸುಲಭ ಆಯ್ತು. ಯಾಕಂದ್ರೆ ರೋಪ್ ಸಿಕ್ತು, ಜಾಕ್ ಸಿಕ್ತು. ಹಾಗಾದ್ರೆ ನನಗೆ ಆ ಅರ್ಜುನ್ ದೇಹ ಅದ್ರ ಅಡಿಯಲ್ಲಿ ಉಂಟು, ಗಾಡಿ ಅಡಿಯಲ್ಲಿ ಉಂಟಂತ ಆ ಕೇಳಕ ಹೋದಾಗ ಮೊದಲನೇ ಬಾರಿಗೆ ಹೋಗಿ ಅವ್ರಿಗೆ ಹೇಳಿದ್ದೇನೆ, ಅವರ ದೇಹ ಏನೂ ಆಗಿಲ್ಲ, ಮಣ್ಣಿನ ಅಡಿಯಲ್ಲಿ ಉಂಟು. ಅದು ತೆಗೆದು ನೋಡುವಾಗ ಸಹ ಅದು ಮಣ್ಣಿನ ಅಡಿಯಲ್ಲೇ ಇತ್ತು. ಅದು ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಒಂದು ದೇಹ ಆ ತಾಯಿಗೆ ನನಗೆ ಜೀವಂತವಾಗಿ ಕೊಡ್ಲಿಕ್ಕೆ ಆಗದಿದ್ರು ಸಹ ದೇಹ ತೆಗೆದು ಕೊಡ್ಲಿಕ್ಕೆ ಸಹ ಆಯ್ತಂತ ಒಂದು ನನಗೆ ಖುಷಿ ಅಷ್ಟೇ. ಪ್ರೌಡ್ ಆಯ್ತು ಖಂಡಿತವಾಗಿ. ನೀವು ಇಷ್ಟೆಲ್ಲ ಈಜಲ್ಲಿ ಸಾಹಸ ಮಾಡ್ತಿದ್ದೀರಂದ್ರೆ ನಿಮ್ಗೆ ಈಜು ಕಲಿಸಿದ ಗುರು ಯಾರು? ಅಥವಾ ನೀವೇ ಸ್ವಂತ ಕಲ್ತದ್ದ ಅಥವಾ ನಿಮ್ಗೆ ಯಾರು ಈಜು ಕಲಿಸಿ ಗುರು ಇದ್ದಾರೆ? ಖಂಡಿತವಾಗಿ ನೀವು ಹೇಳಿದಾಗೆ ನನಗೆ ಈಜು, ಯಾಕೆಂದ್ರೆ ಬಲರಾಮ ಟೆಂಪಲ್ ಅಂತ ಉಂಟು ನಿಮ್ಗೆ ಗೊತ್ತಿದ್ದಾಗೆ ನಮ್ಮ ಅಲ್ಲಿ ಸಹ ನಾನು ಒಂದ್ಸಲ ಮುಳುಗಿದಾಗ ನನ್ನ ತಂದೆನೇ ನನ್ನ ಕುದಲೆದ್ದು ಮೇಲೆ ಎತ್ತಿದ್ದಾರೆ. ಯಾಕಂದ್ರೆ ನಂಗೆ ಈಜೆ ಗೊತ್ತಿಲ್ಲ, ನನಗೊಂದು ಆಟ ಇತ್ತು, ನನಗೆ ಈಜು ಗೊತ್ತಿಲ್ಲ. ನಾವು ಬಲರಾಮ ಟೆಂಪಲ್ ಹತ್ರ ನಾನು ಕಲ್ತದ್ದು. ಆಮೇಲೆ ಸಮುದ್ರ ಅಂದ್ರೆ ನಮ್ಮ ಸೈಂಟ್ ಬೇನ್ಸ್ ಹತ್ರ ಇರೋದು, ಅಲ್ಲಿ ಕಲ್ತು ಈಗ ಪಳಗಿದವರು. ಯಾಕೆಂದ್ರೆ ಈಜು, ಯಾಕೆಂದ್ರೆ ನಾವು ಕಾಡು ಮನುಷ್ಯರು ಹೇಗಿರ್ತಾರೆ ಅದೇ ರೀತಿ ನಾವು ಸಹ ಒಂದು ಕಲ್ತ್ಕೊಂಡು ಬಂದಿದ್ವಿ ನಮ್ಮ ಒಂದು ವಿದ್ಯೆ. ಕಟ್ಟಕಡೆದಾಗಿ ಈಗ ಕೆಲವರಿಗೆ ಗೊತ್ತಿರ್ಬೋದು ನಿಮ್ಗೆ ಈಗ ಇಂತ ಅನಾಹುತ ಆದಾಗ ಎಲ್ಲ ಹೇಗೆ ಕಾಂಟ್ಯಾಕ್ಟ್ ಮಾಡುದಂತ. ಈಗ ನೀವು ಹೇಳಿ, ಈಗ ಎಲ್ಲಿಯಾದ್ರೂ ಒಂದು ತೊಂದರೆ ಆದ್ರೆ ಅಥವಾ ಯಾರಾದ್ರೂ ತಕ್ಷಣ ನೀರಿಗೆ ಬಿದ್ದು ನಾವು ಸೇವೆ ಮಾಡ್ಬೇಕು, ಆವಾಗ ನಾವು ಅವರನ್ನು ಹೇಗೆ ಉಳಿಸ್ಕೊಳ್ಬಹುದು? ಖಂಡಿತವಾಗಿ ನೀವು ಹೇಳಿದಾಗ ಯಾರಾದ್ರೂ ಈಗ ಈಜು ಬರದಿದ್ದಾಗ ಈಗ ಸಡನ್ ಆಗಿ ನೀರು ಬಿದ್ದಾಗ ಅವ್ರು ಏನ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ಅವರು ನೀರಿಗೆ ಬಿದ್ದಾಗ ಅವರು ಆದಷ್ಟು ತಮ್ಮ ಎರಡು ಕೈಯನ್ನು ನೆಲಕ್ಕೆ ಬಡಿಬೇಕು ನೀರಲ್ಲಿ. ಆದಷ್ಟು ಅವರು ಭಯ ಪಡಬಾರ್ದು. ಭಯ ಪಟ್ರೆ ಬೇಗ ಅವರು ಹಾರ್ಟ್ ಅಟ್ಯಾಕ್ ಆಗಿ ನೀರಲ್ಲಿ ಬೀಳ್ತಾರೆ. ಅವ್ರು ಎಷ್ಟು ಅವ್ರಿಗೆ ಕಿರಿಚಾಡ್ಲಿಕ್ಕೆ ಆಗ್ತದೆ ಸಹಾಯಕ್ಕೋಸ್ಕರ ಅವ್ರನ್ನ ಕಿರಿಚಾಡಿದ್ರೆ ಖಂಡಿತವಾಗಿ ಬದುಕಿ ಒಂದ್ 2 ನಿಮಿಷ ನಿಲ್ಬಹುದು. ಇಲ್ಲ 2 ರಿಂದ 3 ನಿಮಿಷ ಅದೇ ರೀತಿ ಆಗದಿದ್ರೆ ಅಡಿಗೆ ಹೋಗಿ ಮೃತಪಡ್ತಾರೆ. ಮೊದಲನಾಗಿ ಅವರಿಗೆ ಧೈರ್ಯ ಬೇಕು. ಧೈರ್ಯ ಕಲ್ಕೊಂಡ್ರೆ ಬೇಗ ನೀರಲ್ಲಿಗೆ ಬಿದ್ದು ಮೃತಪಡ್ತಾರೆ. ಈಗ ಇಂತ ಅನಾಹುತ ಆದಾಗ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು? ಎಷ್ಟೋ ಜನ ಕೆಲವರು ಆ ನೀರಿಗೆ ಬಿದ್ದಾಗ ಏನೋ ಪೈಪ ಅಥವಾ ಹಗ್ಗನ ಹಿಡ್ಕೊಂಡು ನೀರಲ್ಲಿ ಇದ್ದಾಗ ಅವರನ್ನು ನಾವು ಬಚಾವ್ ಮಾಡಬಹುದು. ಯಾಕೆಂದ್ರೆ ಈಗ ಗೊತ್ತಿದ್ದಾಗೆ ನಮ್ಮ ಈ ಕರ್ನಾಟಕದಲ್ಲಿ ಹೆಚ್ಚಿನ ಭಾಗ ಒಂದು 80% ಜನ ಹತ್ರ ನನ್ನ ಮೊಬೈಲ್ ನಂಬರ್ ಇದೆ. ಅದರಿಂದ ನನ್ನ ಮೊಬೈಲ್ ಯಾರು ಸಹ ಈಗ ಬೆಂಕಿ ಬಿದ್ರು ಸಹ ಅಥವಾ ಎಲ್ಲಾದ್ರೂ ಹಾವು ಬಂದ್ರೆ ಅಥವಾ ಬಾವಿಗೆ ಬೆಕ್ಕು ಬಿದ್ರು ಸಹ ನಾಯಿ ಬಿದ್ರು ಸಹ ಈಗ ಎಲ್ರು ಸಹ ಫೋನ್ ಮಾಡೋದು ಈಗ ನನ್ನ ನಂಬರ್ಗೆ ಫೋನ್ ಮಾಡ್ತಾರೆ. ಯಾಕೆಂದ್ರೆ ಮೊದಲನಾಗಿ ನನ್ನ ನಂಬರ್ ಎಲ್ಲರ ಹತ್ರ ಉಂಟು. ನಾನು ಸಹ ಎಲ್ಲ ಗಾಡಿಯಲ್ಲಿ ಸಹ ನಾವು ಉಚಿತವಾಗಿ ಹಾಕಿದ್ದೇವೆ. ಅದೆಲ್ಲ ನಮ್ದು ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದ್ದಾಗಿದೆ. ಯೂಟ್ಯೂಬ್ ಚಾನಲ್ ಸಹ ನಾವು ಹಾಕಿದ್ದೇವೆ, ನಂಬರ್ ಹಾಕಿದ್ದೇವೆ. ಜನಗಳು ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಿ ನಾವು 24 ಗಂಟೆಯಲ್ಲಿ ನಮ್ಮ ಸೇವೆ ಖಂಡಿತವಾಗಿ ಇದೆ ಅಂತ ಹೇಳಿ ಎಲ್ರಿಗೂ ಸಹ ಗೊತ್ತು. ಖಂಡಿತವಾಗಿ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತಿಗೆ ನೀವು ನಮ್ ಜೊತೆ ಕುತ್ಕೊಂಡು ಬ್ರೀಫ್ ಆಗಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ, ತುಂಬಾ ಲೇಟ್ ಆಯ್ತು. ಆದ್ರೂ ಸಹ ಅವ್ರು ನಮ್ಗೆ ಸಹಕಾರ ಕೊಟ್ರು. ಆಕ್ಚುಲಿ ಇನ್ನು ಮಾತಾಡ್ಬೇಕಿತ್ತು, ಆದ್ರೆ ಅವ್ರಿಗೆ ನಾಳೆ ಬೆಳಗ್ಗೆ ಇಲ್ಲಿಂದ ಅವರ ಊರಿಗೆ ಅಂದ್ರೆ ನಮ್ಮ ದೇಶಕ್ಕೆ ಹೋಗ್ಬೇಕು. ಅವರು ಮಸ್ಕತಿಗೆ ಬಂದದ್ದು ನಮ್ಗೆ ಸಹ ತುಂಬಾ ಪ್ರೌಡ್ ಮೂಮೆಂಟ್. ಎಷ್ಟೆಷ್ಟು ಸೆಲೆಬ್ರಿಟಿಗಳು ಇಲ್ಲಿ ಬಂದಿರ್ಬೋದು, ಆದ್ರೆ ಇವರನ್ನ ಮೀಟ್ ಆದ ನಮ್ಗೆ ತುಂಬಾ ಖುಷಿ. ನಮ್ಮ ಊರಿನವರಾದ್ರೂ ಸಹ ನಮ್ಗೆ ಇವರ ಬಗ್ಗೆ ಗೊತ್ತಿರ್ಲಿಲ್ಲ. ಬಟ್ ಅಂದ್ರೆ ಅವರನ್ನು ಮೀಟ್ ಆಗೋ ಚಾನ್ಸ್ ಸಿಗ್ಲಿಲ್ಲ. ನಮ್ಮ ಇಲ್ಲಿಗೆ ಬಂದು ಮೀಟ್ ಆಗುವಾಗೆ ಆಯ್ತು ಇವರನ್ನು. ನಮ್ಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಪರ್ಸನಲ್ ಹೇಳ್ಬೇಕಂದ್ರೆ ನಾನು ಎಂತ ಹೇಳ್ಬೋದು, ನಿಮ್ಮ ಮೇಲೆ ನನಗೆ ತುಂಬಾ ಗೌರವ. ಆಕ್ಚುಲಿ ನಾನು ನನ್ನ ಗಂಡನ ಜೊತೆ ಫಸ್ಟ್ಗೆ ಹೇಳಿದೆ, ನಮ್ಮ ಧನುರ್ಲಾಗ ಇವ್ರ ಹತ್ರ ನಾನು ಹೇಳಿದ್ದೆ ಫಸ್ಟ್ಗೆ, ಯಾರನ್ನು ಮಾತಾಡ್ಸಿದ್ರೆ ಪರವಾಗಿಲ್ಲ ಅವರದೊಂದು ಇಂಟರ್ವ್ಯೂ ತೆಗಿಬೇಕಂತ. ಖಂಡಿತವಾಗಿಯೂ ನೀವು ಹೇಳಿದಾಗೆ ಒಂದು ಮಾತು ಎಲ್ಲ ಬಿಟ್ಟು ಬಿಟ್ಟಿದ್ದೀನಿ. ಯಾಕೆಂದ್ರೆ ಇವತ್ತು ನನ್ನ ಮಗಳು ಬ್ರಾಹ್ಮಿ, ನಾನು ಶಿರೂರು ಘಟನೆ ಆದಾಗ ನನಗೆ ಸಪೋರ್ಟ್ ಮಾಡಿದ್ದು ನಮ್ಮ ಕರ್ನಾಟಕ ತುಂಬಾ ಸಪೋರ್ಟ್ ಮಾಡಿದೆ. ಅದರಲ್ಲೂ ಸಹ ಕೇರಳದ ಜನತೆ ನನಗೆ ಅಲ್ಲಿ ಜಾಗ ಅಥವಾ ಕೆಲಸ ಅಥವಾ ಅಲ್ಲಿ ಇರ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೆ ಅಂತ ಹೇಳಿದಾಗ ನಾನು ಕೊನೆಯದಾಗಿ ಅವ್ರ ಹತ್ರ ಕೇಳಿದ್ದಿಷ್ಟೇ, ನಾನು ಕನ್ನಡ ನಾಡಲ್ಲಿ ಹುಟ್ಟಿದ್ದೀನಿ, ಕನ್ನಡ ನಾಡಲ್ಲೇ ಮಣ್ಣಾಗಬೇಕಂತ ಒಂದು ಮಾತು ಹೇಳಿದೆ. ಏನಿದ್ರು ಸಹ ನನ್ನ ಮಗಳಿಗೆ ಒಂದು ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದಾಗ ನಮ್ಮ ಕೇರಳದ ಪುಲಾಮಂದಲ್ ಅನ್ನುವ ಒಂದು ಆಯುರ್ವೇದಿಕ್ ಮೂಸಾ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಈಗ ಸಹ ಉಚಿತವಾಗಿ. ಅದರಿಂದ ನನಗೆ ತುಂಬಾ ಖುಷಿ ಆಗಿದೆ. ಈಗ 40% ಮಗಳು ಗುಣಮುಖಳಾಗಿದ್ದಾರೆ. ಇದು ಯಾಕೆಂದ್ರೆ ಸಮಸ್ತ ನಮ್ಮ ಕರ್ನಾಟಕದ ಜನತೆ ಎಲ್ಲರೂ ಆಶೀರ್ವಾದ, ಕೇರಳದವರ ಒಂದು ಆಶೀರ್ವಾದದಿಂದ ಇವತ್ತು ನನ್ನ ಮಗಳು ನಡೆದಾಡ್ತಾ ಇದ್ದಾಳೆ ಅಂತ ನನಗೆ ಒಂದು ತುಂಬಾ ಖುಷಿ ಆಗ್ತಿದೆ.
ಅಣ್ಣ ನೀವು ನಿಮ್ಮ ಜೊತೆಗ 4 ಆ್ಯಂಬುಲೆನ್ಸ್ ಇದೆ ಅಂತ ಹೇಳಿದ್ರಿ ಅಲ್ವಾ, ನೀವು ಅದನ್ನು ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ? ನಮಗೆ ಗೊತ್ತಿರುವಾಗೆ ಒಂದು ಓಮಿನಿದ್ರೂ ಸಹ ಅವರು ಮೇಂಟೈನ್ ಮಾಡಲಿಕ್ಕೆ ಅವ್ರಿಗೆ ಕಷ್ಟ ಆಗಿ ಮೂಲೆ ನಿಲ್ಲಿಸೋದನ್ನು ನಾವು ನೋಡಿದ್ದೇವೆ, ಮೂಲೆ ನಿಲ್ಲಿಸಿರ್ತಾರೆ. ಅದು ನೀವು 4 ಆ್ಯಂಬುಲೆನ್ಸನ್ನು, ನಮಗೀಗ ಗೊತ್ತಿರುವಾಗೆ ನಿಮಗೆ ಅಂದ್ಕೊಂಡಾಗೆ ದೊಡ್ಡ ಸಂಪಾದನೆ ಅಂತ ಇಲ್ಲ ನಿಮಗೆ, ಕೂಲಿ ಮಾಡಿ ಜೀವನ ತೆಗೆಯುವುದಂತಲೇ ಹೇಳ್ಬೋದು. ನೀವು ಹೇಗೆ ಅದನ್ನು ಮೇಂಟೈನ್ ಮಾಡ್ತಿದ್ದೀರಾ? ಯಾಕೆಂದರೆ ಒಂದು ಆಂಬುಲೆನ್ಸ್ ರಿಪೇರಿ ಬಂದರೆ ಒಂದು ಸಲಕ್ಕೆ 10,000 ಮೇಲೆ ಬರ್ತದೆ. ಆದರೆ ಇವತ್ತು ನಾನು ಜನಗಳು, ಇವತ್ತು ನನಗೆ ಏನು ಜನಗಳ ಅಭಿಮಾನಿ ದೇವರುಗಳಿದ್ದಾರೆ, ಅವರ ಮೇಲೆ ಒಂದು ಭರವಸೆ ಇದೆ, ಯಾವತ್ತಿದ್ರೂ ನನ್ನ ಕೈ ಬಿಡುವುದಿಲ್ಲ ಅಂತೇಳಿ. ಇವತ್ತು ನನ್ನ ಅಭಿಮಾನಿ ದೇವರುಗಳಿಂದ ನಾನು ಕೈ ಮುಗಿದು ಕೇಳೋದೆಂದರೆ ಇಷ್ಟೇ, ನನಗೆ ಅವರಿಗೆ ಎಷ್ಟು ಸಹಾಯ ಮಾಡಲಿಕ್ಕಾಗ್ತದೆ, ಎಷ್ಟು ಸಹಕಾರ ಮಾಡಲಿಕ್ಕಾಗ್ತದೆ, ಖಂಡಿತವಾಗಿ ಮಾಡ್ಬೋದು. ಯಾಕೆಂದರೆ ಇವತ್ತು ನೋಡಿ 4 ಆಂಬುಲೆನ್ಸನ್ನು ಸುಲಭ ಅಲ್ಲ ಕಳಿಸ್ಲಿಕ್ಕೆ. ಇವತ್ತು ಒಂದು ದೇಹವನ್ನು, ಇವತ್ತು ನನಗೆ ಇಲ್ಲಿ ಬಂದಾಗ ಸಹ ಒಂದು ತುಮಕೂರಿಗೆ ದೇಹವನ್ನು ಕಳಿಸಿದ್ದೇವೆ, ಆಮೇಲೆ ಒಂದು ಭಟ್ಕಳಕ್ಕೆ ಹೋಗ್ಲಿಕ್ಕೆ ಇತ್ತು, ಆಮೇಲೆ ಡೈಲಿ 4 ಆಂಬುಲೆನ್ಸ್ ಸಹ ಹೊರಗಡೆ ಹೋಗ್ತಾ ಇರ್ತದೆ. ಅದಕ್ಕೆ ಪೆಟ್ರೋಲ್ ಆಗಬೇಕು ಅಥವಾ ಡೀಸೆಲ್ ಆಗಬೇಕು, ಅದಲ್ಲದೆ ಅದಕ್ಕೆ ಮೇಂಟೆನೆನ್ಸ್ ಬಂದ ಖರ್ಚುಗಳು ಇರ್ತದೆ, ಅದು ತುಂಬ ಕಷ್ಟ ಆಗ್ತದೆ. ಆದರೆ ಇವತ್ತು ಕಷ್ಟದಲ್ಲಿದ್ದವರಿಗೆ ತೊಂದರೆ ಆಗಬಾರ್ದು ಅನ್ನೋ ನನ್ನದೊಂದು ಆಸೆ. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಬರಲಿ, ಏನೇ ಆಗಲಿ, ಆ 4 ಆಂಬುಲೆನ್ಸ್ ನಾನು ಖಂಡಿತವಾಗಿ ನಡೆಸ್ತೇನೆ. ಎಲ್ಲರ ಜನಗಳ ಒಂದು ಆಶೀರ್ವಾದ ಸಹಕಾರ ಖಂಡಿತವಾಗಿ ಬೇಕಂತ ನಾನು ಕೈ ಮುಗಿದು ಕೇಳ್ತಾ ಇದ್ದೇನೆ. ನೋಡಿ, ನೀವು ಅವ್ರು ಹೇಳೋ ಮಾತನ್ನು ಕೇಳಿದ್ರಲ್ಲ, ನಾವು ನಮ್ಮ ಡಿಸ್ಕ್ರೈಬಲ್ಲಿ ಅವರ ನಂಬರ್ ಹಾಕಿರ್ತೀವಿ, ಅದು ಅವರು ಗೂಗಲ್ ಪೇ ನಂಬರ್. ಅವ್ರು ಇಷ್ಟ ತನಕ ಜನಗಳ ಹತ್ರ ಕೈ ಚಾಚಿ ಕೇಳಲಿಲ್ಲ, ಇಷ್ಟ ತನಕ ಯಾರ ಹತ್ರನೂ ಕೇಳಲಿಲ್ಲ. ನಾವೇ ಒಂದು ಮನಸ್ಸು ಮಾಡಿ ಕೊಡುವ ಅಂತ. ಯಾಕಂದರೆ ಇವರ ಮನೆಯಲ್ಲಿ ಎಷ್ಟು ಕಷ್ಟ ಇದ್ರೂ ಸಹ ಜನಗಳಿಗೆ ಹೆಲ್ಪ್ ಮಾಡಬೇಕಂತ ಮುಂದೆ ಬರುವಾಗ, ನಾವು ದುಡ್ದ ಹಣದಲ್ಲಿ 1 ರೂಪಾಯಿ 5 ರೂಪಾಯಿ ಹಾಕಿದರೆ ನಮಗೇನು ಕಷ್ಟ ಆಗುದಿಲ್ಲ ಅಂತ ಭಾವಿಸ್ತೇನೆ. ಯಾಕಂದರೆ ಇವರ ಮನೇಲಿ ಅಷ್ಟು ಕಷ್ಟ ಇದ್ರೂ ಇವ್ರು ಜನಗಳಿಗೆ ಹೆಲ್ಪ್ ಮಾಡಬೇಕು. ಇವ್ರಿಗೆ ಮನೆ ಕಟ್ಟಲಿಕ್ಕಿದ್ದ ಅಮೌಂಟನ್ನು ಸಹ ಇವರು ಆ್ಯಂಬುಲೆನ್ಸಿಗೆ ಹಾಕಿದ್ದಾರೆ. ಹಾಗಾಗಿ ಜನಗಳ ಹತ್ರ ನಾನದೊಂದು ಸಣ್ಣ ರಿಕ್ವೆಸ್ಟ್, ಅವರಿಗೆ ಎಷ್ಟಾಗ್ತದೆ ಅಷ್ಟು ನಿಮ್ಮ ಕೈಯಿಂದ ಹೆಲ್ಪ್ ಮಾಡಿ ಅಂತ. ಅವರಾಗಿ ಕೇಳಲಿಲ್ಲ, ಇದು ನನ್ನ ರಿಕ್ವೆಸ್ಟ್, ನಮ್ಮ ಚಾನಲ್ ಕಡೆಯಿಂದ ಓನ್ ರಿಕ್ವೆಸ್ಟ್. ನಿಮ್ಮ ಕೈಯಿಂದ ಎಷ್ಟು ಹೆಲ್ಪ್ ಆಗ್ತದೆ ಅಷ್ಟು ಅವರಿಗೆ ಹೆಲ್ಪ್ ಮಾಡಿ. ಅವರ ಗೂಗಲ್ ಪೇ ನಂಬರ್ ನಾವು ಹಾಕ್ತೇವೆ, ಅವರಿಗೆ ಕಾಲ್ ಮಾಡಿ ಸಹ ನೀವು ಅವರಿಗೆ ಡೈರೆಕ್ಟಾಗಿ ಅಪ್ರೋಚ್ ಆಗ್ಬೋದು ಅವರನ್ನು, ಅಥವಾ ಅವರಿಗೆ ಗೂಗಲ್ ಪೇ ಸಹ ಮಾಡ್ಬೋದು. ಹಾಗೆ ನಿಮ್ಮಲ್ಲಿ ಎಂಥ ಈ ಥರ ಅನಾಹುತಗಳೆಲ್ಲ ಆದರೆ ಸಹ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇವತ್ತು ನಮ್ಮ ಕಡೆಗೆ ಬಂದ ಧನು ಲಾಗ್, ಇವ್ರ ಗಂಡ ಹೆಂಡತಿಗೆ ಆ ಮಗುಗೆ ನಿಮಗೆ ದೇವರು ಒಳ್ಳೇದು ಮಾಡಲಿ. ಈ ಚಾನಲ್ ಆದಷ್ಟು ಜನರು ನೋಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಯಾಕೆಂದರೆ ಇವರೊಂದು ಚಿಕ್ಕ ಚಾನಲ್, ಈ ನನ್ನ ಒಂದು ಎಲೆಮರೆ ಕಾಯಿ ಅನ್ನೋ ಒಂದು ವಿಡಿಯೋವನ್ನು ಎಲ್ಲ ಕಡೆಗೆ ಹಾಕ್ತಾಯಿದ್ರು. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಧನು ಲಾಗನ್ನು ನೋಡಿ ಅಂತ ಎಲ್ರಿಗೂ ಸಹ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ನಿಮಗೆ ಸಹ ತುಂಬ ಥ್ಯಾಂಕ್ಸ್ ಅಣ್ಣ, ಇಷ್ಟೊತ್ತಿಗೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ, ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಣ್ಣ. ಖಂಡಿತವಾಗಿಯೂ.